ಭಕ್ತಿ ಆ ಭಕ್ತಿಯ ಏನೊಂದು ಲಕ್ಷಣ ಇದೆ, ಆ ಭಕ್ತನ ಲಕ್ಷಣಗಳು ಅನ್ನುವ ರೀತಿಯಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನಾವೆಲ್ಲ ತಿಳ್ಕೊಂಡದ್ದೇನು? ನಾವು ಮಾಡುವ ಪೂಜೆ, ನಾವು ಮಾಡುವ ಭಜನೆ, ನಾವು ಮಾಡುವ ಜಪ, ವಿಭೂತಿ ಹಚ್ಚಿಕೊಳ್ಬೇಕು, ನಾಮ ಬಳಿದುಕೊಳ್ಬೇಕು, ಜಪಮಾಲೆ ಹಾಕ್ಕೋಬೇಕು, ಕಚ್ಚೆ ಪಂಚೆ ಶಲ್ಯ ಅಲ್ಲ ನಾವೆಲ್ಲ ಹೇಳುವ ರೀತಿ ಅಲ್ಲ ಸರ್. ಒಬ್ಬ ಭಕ್ತನ ಲಕ್ಷಣಗಳು ಹೇಗೆ? ನಾವು ಹೊರಗಿನ ವೇಷಭೂಷಣಗಳ ಮೂಲಕ ಒಬ್ಬ ವ್ಯಕ್ತಿಯನ್ನು ನಾವು ವಿವರಿಸಬಹುದು, ಆದರೆ ಶಾಸ್ತ್ರ ಹಾಗಲ್ಲ. ವಿವೇಕಾನಂದರು ಪರದೇಶದಲ್ಲಿ ಹೋಗಿ ಸಾಮಾನ್ಯ ರೀತಿಯಲ್ಲಿ ಎಲ್ಲರ ಹಾಗೆ ಬಟ್ಟೆ ಹಾಕ್ಕೊಂಡು ತಿರುಗ್ತಾ ಇದ್ದರೆ ಅಲ್ಲಿಯ ಜನ ಅಂತಾರಂತೆ, ಒಳ್ಳೆ ರೀತಿಯಲ್ಲಿ ಸೂಟು ಬೂಟು ಹಾಕ್ಕೊಂಡು ಒಂದು ಜೆಂಟ್ಲ್ಮನ್ ಥರ ಕಾಣುವ ಹಾಗೆ ವೇಷಭೂಷಣಗಳನ್ನು ಮಾಡಿಕೊಳ್ಬಾರ್ದಾ ಅಂತೇಳಿ. ಅದಕ್ಕೆ ವಿವೇಕಾನಂದರಂತಾರಂತೆ, ನಮ್ಮ ದೇಶದಲ್ಲಿ ವೇಷಭೂಷಣಗಳಿಗೆ ಬೆಲೆ ಇಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ. ವ್ಯಕ್ತಿತ್ವ ಅಂದ್ರೇನು? ಆ ವ್ಯಕ್ತಿ ಯಾರು, ಅವನಲ್ಲಿ ಏನು ಸದ್ಗುಣ ಇದೆ, ಅದಕ್ಕೆ ತಲೆಬಾಗ್ತೇವೆ. ನಾವು ವಯಸ್ಸನ್ನು ನೋಡಲ್ಲ ಸ್ವಾಮಿ, ವಯಸ್ಸನ್ನು ನೋಡಲ್ಲ. ವೃದ್ಧರು, ವಯೋವೃದ್ಧರು ಅದೆಲ್ಲ ಮುಖ್ಯ. ಅವ ಸಣ್ಣ ಹುಡುಗ ಇರಬಹುದು, ನೆಲದ ಮೇಲೆ ನಡ್ಕೊಂಡು ಹೋಗ್ತಾ ಇರುವವನು, ಅವನು ಚಪ್ಪಲಿ ಕೂಡ ಹಾಕ್ಕೊಳ್ಳಿಕ್ಕಿಲ್ಲ, ಮೈ ಮೇಲೆ ಯಾವ ಬಟ್ಟೆಯೂ ಇಲ್ಲ, ಏನೋ ಒಂದು ಲಂಗೋಟಿ, ಜನ ಕಾಲಿಗೆ ಬೀಳ್ತಾರೆ, ಅಡ್ಡ ಬೀಳ್ತಾರೆ. ಜನ ಕಾಲಿಗೆ ಅಡ್ಡ ಬೀಳೋದು ಯಾತಕ್ಕೆ ಹೇಳಿ? ಸ್ವಾಮೀಜಿ, ಅವನಲ್ಲಿರುವ ಜ್ಞಾನ, ಅವನಲ್ಲಿರುವ ವೈರಾಗ್ಯ, ಅವನಲ್ಲಿರುವ ಮನಸ್ಸಿನ ಪ್ರಶಾಂತತೆ, ಅವನಲ್ಲಿರುವ ಆ ಎಲ್ಲ ಜೀವನ ಮೌಲ್ಯಗಳ ರಾಶಿ ನಿವೃತ್ತಿ ಜ್ಞಾನದೇವ್ ಸೋಪಾನ ಮುಕ್ತಾಬಾಯಿ. ಜ್ಞಾನೇಶ್ವರ್ ದಾರಿಯಲ್ಲಿ ನಡೀತಾ ಹೋಗಬೇಕಾದ್ರೆ ಜನಗಳೆಲ್ಲ ತಮಾಷೆ ಮಾಡ್ತಿದ್ರು. ಅಲ್ಲ, ತಮಾಷೆ ಮಾಡೋದು ಅವರ ಹಣೆ ಬರಹ. ಆದರೆ ಜ್ಞಾನೇಶ್ವರ್ ಮಾತ್ರ ತನ್ನ ಮನಸ್ಸಲ್ಲಿ ಏನಿದೆ ಜ್ಞಾನ, ಅದನ್ನೇ ಕೊಟ್ಕೊಂಡು ಹೋದ ಎಲ್ಲ ಕಡೆ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಪರಮೇಶ್ವರ ಎಲ್ಲೆಲ್ಲೂ, ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಜನಗಳು ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ, ಪರಮೇಶ್ವರ ಒಬ್ಬನೇ ಎಲ್ಲರ ಹೃದಯದಲ್ಲೂ. ನಂಬ್ತಾರೇನವರು? ನಂಬಲಿಲ್ಲ. ಎದುರಲ್ಲಿ ಕೋಣ, ಎಮ್ಮೆ ಕೋಣ ಅನ್ನುವಂಥದ್ದು ಎದುರಲ್ಲಿ ಬರ್ತಾ ಇದ್ದರೆ ಎಲ್ಲೆಲ್ಲೂ ಭಗವಂತ ಅಂತ ಅಂದಿಯಲ್ಲ. ಹೌದು,
ಈ ಎಮ್ಮೆಯಲ್ಲೂ ಕೋಣ ಇದರಲ್ಲೂ ಅದೇ ಭಗವಂತ ಇರೋದಾ? ಹೌದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಸರ್ವಂ ಖಲು ಇದಂ ಬ್ರಹ್ಮ. ಒಬ್ಬನೇ ಪರಮೇಶ್ವರ ಎಲ್ಲೆಲ್ಲೂ. ಹೌದಾ? ನಾವೆಲ್ಲ ಗಾಯತ್ರಿ ಮಂತ್ರ ಹೇಳ್ತೇವೆ. ಈ ಎಮ್ಮೆ, ಈ ಕೋಣ, ಇದು ಗಾಯತ್ರಿ ಮಂತ್ರ ಹೇಳ್ತದ? ಹೇಳಿಸ್ತಾನಲ್ಲ ಅವನು. ನಾವು ಹೇಗೆ ಗಾಯತ್ರಿ ಮಂತ್ರವನ್ನು ಹೇಳ್ತಾರೋ ಅದೇ ರೀತಿಯಲ್ಲಿ ಆ ಕೋಣ ಚಂದದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿತು. ಓಯ್, ಎಲ್ಲರೂ ಅಡ್ಡ ಬಿದ್ದಿರಲ್ಲ ಅವನಿಗೆ. ಅಡ್ಡ ಬಿದ್ದದ್ದು ಯಾರಿಗೆ? ಜ್ಞಾನೇಶ್ವರ ಮಹಾರಾಜ್. ಯಾವುದಕ್ಕೆ ಅಡ್ಡ ಬಿದ್ದದ್ದು ಹೇಳಿಯವರು? ಅವನ ಜ್ಞಾನ, ಅವನ ಆ ಮನಸ್ಸು ಬುದ್ಧಿಯಲ್ಲಿರುವ ಪರಮಾತ್ಮ ಜ್ಞಾನ, ಎಲ್ಲೆಲ್ಲೂ ಭಗವಂತನ ನೋಡುವಂತಹ ಆ ಪೂರ್ಣ ರೀತಿಯ ಸಮತ್ವ ಭಾವ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಅಲ್ವಾ? ಕಾಣ್ತಾ ಇರುವ ಎಲ್ಲ ಜೀವರಾಶಿಗಳಲ್ಲೂ ಸ್ವಾಮೀಜಿ ಎಲ್ಲರೊಳು ತಾನು ತನ್ನೊಳಗೆಲ್ಲರಿರುವವೋ ಮಯಿ ಸರ್ವಾಣಿ ಭೂತಾನಿ. ಎಲ್ಲ ಪ್ರಪಂಚದ ಪ್ರತಿಯೊಂದು ಜೀವರಾಶಿಗಳಲ್ಲೂ ಸರ್ವಭೂತಸ್ಥಂ ಆತ್ಮಾನಂ, ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿಯೇ ನನ್ನ ಹೃದಯದಲ್ಲಿ. ಅದಕ್ಕೇನು ಹೆಸರು? ಸ್ವಾಮಿ, ಕನಸು ಬೀಳ್ತದೋ ಇಲ್ಲ ನಿಮಗೆ ಕನಸು ಬೀಳ್ತದೋ ಇಲ್ಲೋ? ಕನಸಲ್ಲಿ, ಆ ಕನಸಿನ ಲೋಕದಲ್ಲಿ ತುಂಬ ಜನ ಇದ್ದಾರೆ. ಆ ಕನಸಿನ ಲೋಕದಲ್ಲಿ ಎಷ್ಟು ಜನಗಳು, ಎಷ್ಟು ಪ್ರಾಣಿಗಳು, ಎಷ್ಟೆಲ್ಲ ಜೀವರಾಶಿಗಳಿದ್ದಾವೋ ನಿಮ್ಮ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ತಾನೇ ಎಲ್ಲರ ಹೃದಯದಲ್ಲೂ. ಆ ಎಲ್ಲರೂ ಅನ್ನುವ ಬಹುವಚನ ಮೈ, ನನ್ನಲ್ಲಿ. ನಾನು ಅಂತ ಏನು ಅಂತಿದ್ದೇನೆ, ಆ ನಾನನ್ನುವ ಜ್ಯೋತಿಯೇ ಎಲ್ಲರ ಹೃದಯದಲ್ಲಿರುವ ಜ್ಯೋತಿಯೇ ನನ್ನ ಮನಸ್ಸು ಬುದ್ಧಿಯಲ್ಲಿ. ಸರ್ವಭೂತಸ್ಥಂ ಆತ್ಮಾನಂ, ಪ್ರತಿಯೊಂದು ಜೀವರಾಶಿಗಳ ಹೃದಯದಲ್ಲೂ ಬೆಳಗುತ್ತಾ ಇರುವ ನಾನೇ. ನನ್ನಲ್ಲಿ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು. ತಪ್ಪು ತಿಳ್ಕೊಬೇಡಿ, ನಮ್ಮ ಮನಸ್ಸು ಮೋಸ ಮಾಡೋದು. ಮನಯೇವ ಮನುಷ್ಯಸ್ಯ ಬಂಧಸ್ಯ ಕಾರಣಂ. ನಮ್ಮ ಮನಸ್ಸೇ ನಮಗೆ ಮೋಸ ಮಾಡೋದು. ಆಲೋಚನೆ ಮಾಡಿ, ರಾತ್ರಿ ನಿದ್ದೆಯಲ್ಲಿ ನಾನು ಎಲ್ಲೆಲ್ಲೂ. ರಾತ್ರಿ ನಿದ್ದೆ ಮಾಡಿದ ಕೂಡಲೇ ಅಂದ್ರೇನು? ಈ ದೇಹದಲ್ಲಿ ನಾನನ್ನುವ ಭ್ರಾಂತಿ ಹೋದ ಕೂಡಲೇ ನಾನೆಲ್ಲಿ? ಸರ್ವತಃ ಸರ್ವವ್ಯಾಪಿ, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ. ಈಗ ಬೆಳಿಗ್ಗೆ ಎದ್ದ ಕೂಡಲೇ ಈ ದೇಹಕ್ಕೆ ಅಂಟಿಕೊಂಡ ಕೂಡಲೇ ನಾನು ಬೇರೆ, ನೀನು ಬೇರೆ, ನಾನು ಬೇರೆ, ಜಗತ್ತು ಬೇರೆ, ಎಲ್ಲ ಜೀವರಾಶಿಗಳು ಬೇರೆ ಬೇರೆ. ಯಾರು ಮಾಡಿದ್ದು? ನನ್ನ ಮನಸ್ಸೇ ಸ್ವಾಮಿ. ಆ ಅಂತಃಕರಣ ಅನ್ನುವ ಮನಸ್ಸು ಕುಣಿತಾ ಇರುವುದರಿಂದ ಅದಕ್ಕೇನು ಹೆಸರು? ಆಚಾರ್ಯ ಶಂಕರರು ಯಥಾ ಚಂದ್ರಿಕಾಣಾಂ ಜಲೇ ಚಂಚಲತ್ವಂ ತಥಾ ಚಂಚಲತ್ವಂ ತವಾಪೇಹ ವಿಷ್ಣು. ಆಚಾರ್ಯ ಶಂಕರರು ಅವರು ಒಂದು ದೃಷ್ಟಾಂತವನ್ನು ಕೊಡುವುದು. ಏನು ಹೇಳಿ? ಏನು ಬಾವಿಯ ನೀರನ್ನುವಂಥದ್ದು ಚಂಚಲವಾಗಿ ಕುಣಿಯುವಾಗ ಆ ಬಾವಿಯಲ್ಲಿ ಬಿದ್ದ ಚಂದ್ರ ತುಂಡಾದಾಗ ಕಂಡ ಹಾಗೆ ಚಂಚಲತ್ವ ಯಾರಿಗೆ? ನೀರಿಗೆ. ಚಂದ್ರ ಒಬ್ಬನೇ ಚಂದ್ರ ಸ್ವಾಮಿ, ಎಲ್ಲೆಲ್ಲೂ. ಅದು ಎರಡಾಗಲಿಲ್ಲ ಸ್ವಾಮೀಜಿ, ಎಲ್ಲ ತುಂಡಾ ನೀರು ಕುಣಿತಾ ಇರೋದು. ನೆನಪಿರಲಿ,
ನಮ್ಮ ಮನಸ್ಸು ಕುಣಿಯುವಾಗ ಎಲ್ಲವೂ ಬೇರೆ ಬೇರೆ. ನಮ್ಮ ಅಂತಃಕರಣ ಅನ್ನೋ ಮನಸ್ಸು ಬುದ್ಧಿ ಸ್ವಾಮಿ ನಮ್ಮ ಶತ್ರು. ಅದು ಕುಣಿತಾ ಇರುವಾಗ ನಾವು ನಾನು ಬೇರೆ ನೀನು ಬೇರೆ, ನಾನು ಬೇರೆ ಅವಳು ಬೇರೆ, ನಾನು ಬೇರೆ ಜಗತ್ತು ಬೇರೆ, ನಾನು ಬೇರೆ ಪ್ರಾಣಿಗಳು ಬೇರೆ, ಈ ಬೇರೆ ಬೇರೆ ಎನ್ನುವಂಥದ್ದು ಸ್ವಾಮಿ ಎಲ್ಲವೂ ಮನಸ್ಸಿನ ಭ್ರಾಂತಿ. ಶಿವರಾಮ್ ಕಾರಂತರು ಬರೆದಿರುವ ಅದೇನದು ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹವಾದ ಪುಸ್ತಕ ಅದು ಮೂಕಜ್ಜಿಯ ಕನಸುಗಳು. ಮೂಕಜ್ಜಿಯ ಕನಸುಗಳು ಅನ್ನೋ ಒಂದು ಸಣ್ಣ ಪುಸ್ತಕ, ಅದೇನು 150-200 ಪೇಜ್ ಒಳಗಿನ ಸಣ್ಣ ಪುಸ್ತಕ. ಆ ಸಣ್ಣ ಪುಸ್ತಕದಲ್ಲಿ ಅವರು ಬರೆದಿರುವ ಆ ವಿಷಯ ಉಪನಿಷತ್ತಿನ ಬ್ರಹ್ಮಜ್ಞಾನವನ್ನು ಗಳಿಸಿದಂತಹ ಒಬ್ಬ ವ್ಯಕ್ತಿ ಆ ಮೂಕಜ್ಜಿ. ಮೂಕಜ್ಜಿ ಅಂದರೆ ಯಾರು? ನೀವು ವ್ಯವಹಾರ ಪ್ರಪಂಚದಲ್ಲಿ ಎಲ್ಲಿದ್ದೀರೋ ಇರುವ ಜಾಗದಲ್ಲೇ ಇರುವ ಮನೆಯಲ್ಲೇ ತಮ್ಮ ಮಾಡಬೇಕಾದ್ದೇನು? ನಿನ್ನ ಶತ್ರು ಯಾರು? ನಮ್ಮ ಶತ್ರು ನಮ್ಮ ಮನಸ್ಸೇ ಸ್ವಾಮಿ. ಅರ್ಥ ಆಯ್ತು ತಾನೆ? ಇರುವ ಜಾಗದಲ್ಲೇ ವಯಸ್ಸನ್ನುವಂಥದ್ದೇನುಂಟು ಅದಕ್ಕೆ ಗಂಡಸೇ ಆಗಬೇಕು, ಅದಕ್ಕೆ ಬ್ರಾಹ್ಮಣನೇ ಆಗಬೇಕು, ಅದಕ್ಕೆ ಉಪನಯನವೇ ಆಗಬೇಕು, ಅವನಿಗೆ ಉಪದೇಶವೇ, ಏನೇನೋ ಅವಶ್ಯಕತೆ ಇಲ್ಲ ಸ್ವಾಮಿ. ಒಬ್ಬ ಮೂಕಜ್ಜಿ, ಅವಳಿಗೆ ವಯಸ್ಸೆಷ್ಟು? 10, 12, 14, 18 ವಯಸ್ಸಿನ ಒಳಗೆ. ಹಿಂದಿನ ಕಥೆ ಗೊತ್ತಲ್ಲ. ಅವಳಿಗೆ ವಯಸ್ಸು ಬರುವ ಮೊದಲೇ ಅವಳು ವಿಧವೆ. ಅವಳಿಗೆ ಮದುವೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಸ್ವಾಮಿ. ಅಷ್ಟೊತ್ತಿಗೆ ವಿಧವೆ. ಬಳೆ ಎಲ್ಲ ಒಡೆದು ಹಾಕಿದ್ದಾರೆ, ತಲೆ ಎಲ್ಲ ಬೋಳಿಸಿದ್ದಾರೆ, ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೂ ಹೊರಗೆ ಹೋಗುವ ಹಾಗಿಲ್ಲ. ಏನಿದು ಏನಿದು? ಜೀವನದ ಬಗ್ಗೆ ಆಲೋಚನೆ ಮಾಡುವುದಕ್ಕೆ, ವಿಚಾರ ಮಾಡುವುದಕ್ಕೊಂದು ಅವಕಾಶ ಸಿಕ್ತು ಸ್ವಾಮಿ. ಆ ಒಳಗೆ ಬರುವ ಒಂದು ಅವಕಾಶ, ಇಂದ್ರಿಯಗಳನ್ನು ಹಿಡಿಯುವ ಒಂದು ಅವಕಾಶ, ಮನಸ್ಸಿನ ಪ್ರಶಾಂತತೆಗೊಂದು ಅವಕಾಶ, ಬುದ್ಧಿ ಸ್ಥಿರವಾಗಿ ನಿಂತಾಗ ಓಯ್ ಏನು ಏನು ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಬೇರೆ ನಾನು. ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ಬೇರೆ ನಾನು. ಅನುಭವ. ಓಯ್ ಮನೆಯಲ್ಲಿ ಯಾರಿಗೆ? ಒಂದು ವಿಧವಾ ಸ್ತ್ರೀಗೆ. ಅಲ್ಲ ಮತ್ತೆ ನಾನನ್ನುವ ಜ್ಯೋತಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ, ಆತ್ಮಸ್ವರೂಪ ನಾನು, ಆನಂದ ಸ್ವರೂಪ ನಾನು. ಅದೇ ಪಕ್ಕದ ಮನೆಯಲ್ಲಿ ಯಾರೋ ಸತ್ತರು, ಪಕ್ಕದ ಮನೆಯಲ್ಲೆಲ್ಲ ಗೊಳೋ ಅಂತ ತಾಳ್ತಾ ಇದ್ದಾರೆ. ಇದು ಹೋಗಿ ನಗ್ತದೆ. ಇದಕ್ಕೆ ವಯಸ್ಸೆಷ್ಟು? 18-20. 18-20 ವಯಸ್ಸಿನ ಹುಡುಗಿ ಹೋಗಿ ಅಲ್ಲಿ ಏನಾದರೂ ಹೇಳಿದರೆ ಅವ್ರು ಕೇಳ್ತಾರೆ ಸ್ವಾಮಿ. ಮೂಕಜ್ಜಿ, ಅದಕ್ಕೆ ಕೆಲಸ ಬರಲ್ಲ. ಅದಕ್ಕೆ ಅದಕ್ಕೆ ಹೇಳಿದರೂ ಪ್ರಯೋಜನ ಇಲ್ಲ. ಅದು ಏನು ಹೇಳ್ತದೋ ಯಾರಿಗೂ ಅರ್ಥ ಆಗಲ್ಲ. ನೀವೆಲ್ಲ ಅಳೋದೇ ಅದಕ್ಕೆ. ಯಾರು ಸತ್ರು ಅಂತ ನೀವು ಅಳೋದು? ನಾನನ್ನುವ ಜ್ಯೋತಿ, ನಾನನ್ನುವ ಆತ್ಮಸ್ವರೂಪ. ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್. ನಾನನ್ನುವ ಜ್ಯೋತಿಗೆ ಜನ್ಮ ಇಲ್ಲ, ಬಾಲ್ಯ ಇಲ್ಲ, ಯೌವನ ಇಲ್ಲ, ಮಧ್ಯ ವಯಸ್ಸಿಲ್ಲ, ವೃದ್ಧಾಪ್ಯ ಇಲ್ಲ, ಸಾವನ್ನುವಂಥದ್ದು ಇಲ್ಲ. ಯಾರಿಗಾಗಿ ನೀವು ಅಳ್ತಾ ಇರೋದು? ಹಬ್ಬ. ಜನ ಏನಂತಾರೆ? ಹುಚ್ಚಿ. ಅದೊಂದು ಹುಚ್ಚಿ ಸ್ವಾಮಿ. ಆಯ್ತು, ಅವಳಿಗೊಂದು ಬ್ರ್ಯಾಂಡ್ ಹಾಕಿದ್ದಾಯ್ತು, ಅವಳಿಗೊಂದು ಲೇಬಲ್ ಹಚ್ಚಿದ್ದಾಯ್ತು, ಅದು ಹುಚ್ಚಿ, ಮೂಕಜ್ಜಿ. ಸ್ವಾಮಿ ಎಷ್ಟು ಚಂದದಲ್ಲಿ ಎತ್ತಿ ತಂದಿದ್ದಾರೆಂದರೆ, ಉಪನಿಷತ್ತಿನ ಸತ್ಯವನ್ನು ಜನನ ಮರಣ ರಾಹಿತ್ಯ ಸ್ವರೂಪ ನಾನು, ಆನಂದ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಪರಮಾತ್ಮ ಸ್ವರೂಪ ನಾನು ಗಟ್ಟಿಯಾಗಿ ನಿಂತಲು. ಅವರು ಮಾಡ್ತಾ ಇರೋದೇನು? ಪೂಜೆ. ಇವರು ಮಾಡ್ತಾ ಇರೋದೇನು? ಜಪ. ಅವರು ಮಾಡ್ತಾ ಇರೋದೇನು? ಭಜನೆ. ಇದೆಲ್ಲ ಏನು? ಏನಿದೆಲ್ಲ? ಬರೀ ನಾಟಕ, ಬರೀ ನಾಟಕ. ಇವರು ಮಾಡ್ತಾ ಇರೋದೇನು? ಅವ್ರಿಗೆ ಮಾಡ್ತಾ ಇರೋದು ಏನನ್ನುವಂಥದ್ದು ಗೊತ್ತಿಲ್ವೇ?
ಸ್ವಾಮಿ, ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಇವೆಲ್ಲವೂ ಇಂದ್ರಿಯಗಳನ್ನು ಒಳಗೆ ತರುವ, ಮನಸ್ಸನ್ನು ಒಳಗೆ ನಿಲ್ಲಿಸಿಕೊಳ್ಳುವ, ಬುದ್ಧಿಯ ಸಮಾಧ, ಆ ಬುದ್ಧಿಯ ತಳಕ್ಕೆ ಪರಮಾತ್ಮ ಸ್ವರೂಪನ ಕಡೆಗೆ ಹೋಗುವ ದಾರಿ ಇದು. ಒಬ್ಬರೂ ಪ್ರಯತ್ನ ಮಾಡ್ತಾ ಇಲ್ವೇ? ಸುಮ್ಮನೆ ಭಜನೆ ಮಾಡ್ತಾರಲ್ಲ, ಏನಿದು? ಭಜನೆ ಮಾಡೋರ ಹತ್ರ ಹೋಗಿ ಕೂತ್ಕೋತಾಳೆ, ನಗ್ತಾಳೆ. ದೇವಸ್ಥಾನದಲ್ಲೂ ಹೋಗಿ ದೇವರ ಪೂಜೆ ಮಾಡೋರು ನೋಡಿ ನಗ್ತಾಳೆ. ಜಪ ಕೂತವ್ರನ್ನ ನೋಡಿ ನಗ್ತಾಳೆ. ಅಂದ್ರೇನು? ಅವಳಿಗೆ ಗೊತ್ತು ಇದೆಲ್ಲವೂ ಕೂಡ ಚಿತ್ತಸ್ಯ ಶುದ್ಧಯೇ, ಮನಸ್ಸು ಬುದ್ಧಿಯನ್ನು ಒಳಗೆ ತರುವುದಕ್ಕಾಗಿ ಮಾತ್ರ ಇವೆಲ್ಲ. ಇವರಿಗೆ ಗೊತ್ತಿಲ್ವೇ? ಮನಸ್ಸು ಬುದ್ಧಿಯನ್ನು ದಾಟಿ ಒಳಗೆ ಹೋದರೆ ಪರಮಾತ್ಮ ಸ್ವರೂಪ, ಆನಂದ ಸ್ವರೂಪ. ಅದಕ್ಕೆ ಜನನ ಮರಣ ಅನ್ನುವಂಥದ್ದೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಸ್ವರೂಪ ನಾನು. ಆನಂದವಾಗಿ ನಾವು ಬದುಕಬಾರ್ದ? ಅವಳ ಮುಖದಲ್ಲಿ ಕಾಣುವ ಕಳೆ, ಅವಳ ಮುಖದಲ್ಲಿ ಕಾಣ್ತಾ ಇರುವ ಪ್ರಸನ್ನತೆ, ಅವಳ ಮುಖದಲ್ಲಿ ಕಾಣ್ತಾ ಇರುವಂಥ ಒಂದು ಪ್ರಶಾಂತತೆ ಯಾರಿಗೂ ಸ್ವಾಮಿ ಆಶ್ಚರ್ಯ, ಪರಮಾಶ್ಚರ್ಯ. ಏನು ಹೇಳ್ತದೆ ಅವಳು? ಅರ್ಥ ಆಗಲ್ಲ ಸ್ವಾಮಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪಿ. ಕೇಳಿದ್ರೂ ಕೂಡ ಅರ್ಥ ಆಗಲ್ಲ ಸ್ವಾಮಿ. ಅರ್ಥ ಆಗಲ್ಲ ಅಂದ್ರೇನು? ಅವಳ ಮಟ್ಟಕ್ಕೆ ಮೇಲೆ ಬರೋರು ಯಾರು ಸ್ವಾಮಿ? ಒಳಗೆ ಹೋದವರು ಯಾರು? ಬುದ್ಧಿಯನ್ನು ದಾಟಿ ಒಳಗೆ ಹೋದವರು ಯಾರು? ಇಂದ್ರಿಯಾಣಿ ಹಯಾನ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ, ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ, ಏವಂ ಬುದ್ಧೇಃ ಪರಂ ಬುದ್ಧ್ವಾ. ಒಳಗೆ ಹೋಗು. ಇಂದ್ರಿಯಗಳು ಕುದುರೆಗಳ ಹಾಗೆ ಹೊರಗೆ ಹೋಗುವ ದಾರಿ. ಆ ಇಂದ್ರಿಯಗಳಿಗೆ ಶಕ್ತಿ ಮನಸ್ಸಿಂದ, ಮನಸ್ಸಿಗೆ ಶಕ್ತಿ ಬುದ್ಧಿಯಿಂದ. ಬುದ್ಧಿಯ ಹಿಂದೆ ಯಾರು? ಬುದ್ಧಿಯ ಹಿಂದೆ ಯಾರು? ಧಿಯೋ ಯೋ ನಃ ಪ್ರಚೋದಯಾತ್. ನಃ ಧಿಯಃ, ನಮ್ಮೆಲ್ಲರ ಬುದ್ಧಿಯನ್ನು ಬೆಳಗುತ್ತಾ ಇರುವ ಜ್ಯೋತಿ ಒಂದಿರುವುದೆಂದೆಂದು ಒಂದೇ ತಾನೇ ತಾನು, ಹಿಂದೆನಿಪುದಿಲ್ಲ ಮುಂದೆನಿಪುದಿಲ್ಲ ಎತ್ತಲ್. ಸಂದಿನಲ್ಲಿ ಕಾಡಿನಲ್ಲಿ ಬೀಡಿನಲ್ಲಿ ವಂದಿಸೋ ಅದೊಂದಕ್ಕೆ. ತಮ್ಮ, ಅದು ಒಂದಂದ್ರೇನು? ನಾನೇ. ನಾನು ಅಂತ ಏನಂತೇನೆ ಅದೇ ಪರಮಾತ್ಮ ಜ್ಯೋತಿ. ಸ್ವಾಮೀಜಿ, ಬೆಳಿಗ್ಗೆದ್ದು ನಾನು ನಾನು ಅಂತಂತೇನಲ್ಲ. ಹೌದು. ಅಯಮಹಂ ಕುತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ಬೆಳಿಗ್ಗೆದ್ದು ನಾನು ಅಂತ ಅಂತೇನಲ್ಲ. ಹೌದು. ಅದು ಎಲ್ಲಿಂದ ಹೇಳೋದು? ಎಲ್ಲಿಂದ ಹೇಳೋದು? ಅದು ಎದ್ದ ಮೇಲೆ ಬುದ್ಧಿ, ಬುದ್ಧಿ ಎದ್ದ ಮೇಲೆ ಮನಸ್ಸು, ಮನಸ್ಸು ಎದ್ದ ಮೇಲೆ ಇಂದ್ರಿಯಗಳು, ಇಂದ್ರಿಯಗಳು ಎದ್ದ ಮೇಲೆ ಹೊರ ಜಗತ್ತು. ಹೊರ ಜಗತ್ತನ್ನು ಹೊರ ಜಗತ್ತು ಕಾಣ್ತಾ ಇರೋದು ಯಾರು ಬೆಳಕಲ್ಲಿ? ಇಂದ್ರಿಯಗಳ ಬೆಳಕಲ್ಲಿ. ಇಂದ್ರಿಯಗಳಿಗೆ ಶಕ್ತಿ ಯಾರು? ಮನಸ್ಸು. ಮನಸ್ಸಿಗೆ ಬೆಳಕು ಯಾರದು? ಬುದ್ಧಿ. ಸ್ವಾಮೀಜಿ, ಧಿಯೋ ಯೋ ನಃ ಪ್ರಚೋದಯಾತ್. ಆ ಬುದ್ಧಿಯನ್ನು ಬೆಳಗ್ತಾ ಇರುವ ಜ್ಯೋತಿ ಯಾರು ಸ್ವಾಮಿ? ಓಂ ಭೂರ್ಭುವಸ್ಸುವಃ ತತ್ಸವಿತೃ ತದ್ಬ್ರಹ್ಮ. ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ಪರಮಾತ್ಮ ಜ್ಯೋತಿ, ಪರಂ ಬ್ರಹ್ಮ. ವ್ಯತ್ಯಾಸ ನೋಡಿ. ಪರಮಾತ್ಮ ಜ್ಯೋತಿ ನಾನನ್ನುವ ರೀತಿಯಲ್ಲಿ ಎದ್ದವ, ಅವ ಬೆಳಿಗ್ಗೆ ಎದ್ದಮೆ ಅವನ ಮನಸ್ಸು ಪ್ರಶಾಂತವಾಗಿ, ಅವನ ಮನಸ್ಸು ತಳಮಳಗೊಳ್ಳಲ್ಲ, ಅವನ ಮನಸ್ಸು ಕುಣಿಯಲ್ಲ. ಮನಸ್ಸು ಕುಣಿಯದಿರುವಾಗ, ಇವಾಗ ಹೇಳಿ,
ಅವನ ದೃಷ್ಟಿ ಹೇಗಿದೆ ಹೇಳಿ? ಸರ್ವಭೂತಸ್ಥಂ ಆತ್ಮಾನಂ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಅಲ್ಲ, ಕೆಲವೆಲ್ಲ ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ, ಕೋಪಿಸ್ಕೊಳ್ಬೇಡಿ. ಆದರೆ ಏನು ಮಾಡೋದು ಹೇಳಿ? ಹೇಳಬೇಕಾಗ್ತದೆ. ಯಾತಕ್ಕೆ? ಅಷ್ಟು ಕತ್ತಲೆಯಲ್ಲಿದ್ದೇವೆ ಸ್ವಾಮಿ, ನಾವು ಅಷ್ಟು ಕತ್ತಲೆಯಲ್ಲಿದ್ದೇವೆ. ಕತ್ತಲೆಯಲ್ಲಿರೋದು ಮಾತ್ರ ಅಲ್ಲ ಸ್ವಾಮೀಜಿ, ಬಿಟ್ಟು ಬಿಡಿ ಸ್ವಾಮೀಜಿ, ಕತ್ತಲೆಯಲ್ಲೇ ಇರ್ತೇವೆ. ಅದು ಗಮ್ಮತ್ತು. ಬೆಳಕಿಗೆ ಬರಲಿಕ್ಕೆ ಒಬ್ಬರಿಗೂ ಮನಸ್ಸಿಲ್ಲ ಸ್ವಾಮಿ, ಬೆಳಕಿಗೆ ಬರಲಿಕ್ಕೆ ಒಬ್ಬರಿಗೂ ಮನಸ್ಸಿಲ್ಲ. ಯಾರು ಸತ್ತದ್ದು? ನನ್ನ ಗಂಡ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಗು. ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ, ಅದು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ, ಆ ಆತ್ಮಸ್ವರೂಪ ಅದಕ್ಕೇನಾಗಲ್ಲ. ಶರೀರ ಜಾತಸ್ಯ, ಅದು ಹುಟ್ಟಿದೆ, ಅದು ಹುಟ್ಟಿದ್ದನ್ನುವಂಥದ್ದು ಬೆಳೀತಾನೇ ಇದೆ. ಆ ಬೆಳವಣಿಗೆ ಅಂದ್ರೇನು? ಸಾವು. ಬಾಲ್ಯ, ಯೌವನ, ವೃದ್ಧಾಪ್ಯ, ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ ಸ್ವಾಮಿ. ಯಾವುದು ಇದು? ಪ್ರತಿ ನಿಮಿಷವೂ ಸಾಯ್ತಾನೇ ಇದೆ. ಮೃತ್ಯುವಿನ ದವಡೆಯ ಒಳಗಿರುವ ಶರೀರ ನಮ್ಮದು. ಒಂದು ದಿವಸ ಅಲ್ಲ ಸ್ವಾಮಿ ಸಾಯೋದದು, ಸಾಯ್ತಾನೇ ಇದೆ. ಸತ್ತ ಮೇಲೆ ನಮಗೆ ಫೋಟೋ ನೋಡೋಕ್ಕಾಗಲ್ಲ. ಆದ್ದರಿಂದ ಆರತಿ ಮಾಡುವಾಗ ಆ ಕಡೆ ನೋಡಲ್ಲ ನಾವು, ಫೋಟೋದವನನ್ನು ನೋಡೋದು. ಈ ಫೋಟೋ ತೆಗಿ. ಯಾರ ಫೋಟೋ ಸ್ವಾಮಿ? ಆಲೋಚನೆ ಮಾಡಿ ನೀವು, ನಾವು ಎಲ್ಲಿದ್ದೇವೆ ಹೇಳಿ? ಸತ್ತ ಅಂತ ಯಾರೇ ಸಾವು, ಆತ್ಮನಿಗೇನು ಸಾವಿಲ್ಲ ಸ್ವಾಮಿ. ಆತ್ಮನಿಗೆ ಸಾವನ್ನುವಂಥದ್ದಿಲ್ವೇ ಇಲ್ಲ. ಅದು ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ, ಸರ್ವವ್ಯಾಪಕವಾಗಿರುವ ಜ್ಯೋತಿ. ಅದಕ್ಕೇನಾಗಲಿಲ್ಲ. ಬಿದ್ದದ್ದು ಯಾವುದು? ಶರೀರ. ನೀವು ಸುಡೋದು ಯಾವುದನ್ನು? ಶರೀರವನ್ನು. ಸ್ವಾಮೀಜಿ, ನಮ್ಮಪ್ಪನ ಶರೀರ ಸುಟ್ಟ ಮೇಲೆ ಕಾಶಿಗೆ ತನಕ ತಗೊಂಡೋಗಿ ಗಂಗೆಯಲ್ಲೊಂದು ಮಿಕ್ಸ್ ಮಾಡಬೇಕಲ್ಲ. ಗಂಗೆ ಹಣ ಜಾಸ್ತಿ ಇದ್ದರೆ ಗಂಗೆ ಇಲ್ಲ, ಇಲ್ಲಿ ನಂಗೆ ಗೊತ್ತಿಲ್ಲ, ಕಾವೇರಿ, ಶ್ರೀರಂಗಪಟ್ಟಣ, ಅಲ್ಲಿ ತಗೊಂಡೋಗಿ ಬಿಟ್ಟುಬಿಡೋದು. ಸ್ವಾಮಿ, ನಾವು ಮಾಡ್ತಾ ಇರುವ ಕೆಲಸಗಳೆಲ್ಲವೂ ಸ್ವಾಮಿ ತಪ್ಪಿನ ಮೇಲೆ ತಪ್ಪು, ಮೂರ್ಖತನದ ಪರಮಾವಧಿ ಸ್ವಾಮಿ. ಯಾರನ್ನು ತಗೊಂಡೋಗೋದು ನೀನು? ಪಂಚಭೂತಗಳದು, ಅದು ಇಲ್ಲಿದ್ದೆ. ಏನೇನು ಆಹಾರ ತಿಂದಿದೆಯೋ ಅದು ಇಲ್ಲೇ ಲೀನ ಆಗಲಿ, ಪಂಚಭೂತಗಳಲ್ಲಿ ಲೀನ ಆಗಲಿ. ಗಾಳಿ ಗಾಳಿಗೆ, ಬೆಂಕಿ ಬೆಂಕಿಗೆ, ಮಣ್ಣು ಮಣ್ಣಿಗೆ ಹೋಗಲಿ. ಒಂದು ಹಿಡಿ ಮಣ್ಣು ತೆಗೆದು ಕೈಯಲ್ಲಿ ಹಿಡ್ಕೊಳ್ಳಿ ಸ್ವಾಮಿ, ಎಷ್ಟು ಜನ ಸತ್ತವರ ವಿಭೂತಿ ಗೊತ್ತದು. ಒಂದು ಹಿಡಿ ಮಣ್ಣನ್ನು ಕೈ ಹಿಡಿದು ನೀನು ನೋಡಿ ಸ್ವಾಮಿ, ಏನದು? ಎಷ್ಟು ಜನ ಸತ್ತಿರುವ ವಿಭೂತಿ ಅದು. ಈ ಜಗತ್ತಲ್ಲಿ ಹುಟ್ಟದ ಜಾಗ ಇಲ್ಲ, ಸುಡದ ಜಾಗ ಇಲ್ಲ. ಪ್ರತಿಯೊಂದು ಇಂಚಲ್ಲೂ ಕೂಡ ಜಾಗದಲ್ಲಿ ಎಷ್ಟೋ ಹೆಣ ಸುಟ್ಟಿದ್ದಾರೆ, ಎಷ್ಟೋ ಜನದ ಶರೀರ ಬಿದ್ದಿದೆ. ಅದೇ ಬಿದ್ದ ಶರೀರದಲ್ಲೇ ಮತ್ತೆ ಅಕ್ಕಿ, ಬೇಳೆ, ಜೋಳ, ತರಕಾರಿ ಅದೇ ಬೆಳೆಯೋದು. ತಿನ್ನೋದು ಯಾರು? ನಾವೇ. ಯಾರನ್ನು ತಿನ್ನೋದು? ನಮ್ಮ ಹಿಂದಿನವರನ್ನೇ ನಾವು ತಿನ್ನೋದು. ನಮ್ಮ ಹಿಂದಿನವರೆಲ್ಲ ಮಣ್ಣಾಗಿ ಹೋದವರನ್ನೇ ಸ್ವಾಮಿ ನಾವು ತಿನ್ನೋದು. ಹೆಸರೇನು? ಇದು ಕುಂಬಳಕಾಯಿ, ಇದು ಸೌತೆಕಾಯಿ, ಇದು ಮೆಣಸಿನಕಾಯಿ. ಸ್ವಾಮಿ, ನಾವು ತಿಂತಾ ಇರೋದು ಪಂಚಭೂತಗಳನ್ನೇ. ಪಂಚಭೂತಗಳೇನು? ಪ್ರತಿ ಕ್ಷಣವೂ ಬದಲಾವಣೆ ವಿಕಾರಗೊಳ್ತಾ ಇರುವ ಪಂಚಭೂತಗಳೇ ಈ ಜಗತ್ತು. ನೀನು ಯಾರು? ನಾನನ್ನುವ ಜ್ಯೋತಿ ಸ್ವಾಮಿ. ಅದು ಯಾವತ್ತೂ ಕೃತ, ತ್ರೇತ, ದ್ವಾಪರ, ಕಲಿ ಬದಲಾವಣೆ ಆಗಿಲ್ಲ ಸ್ವಾಮಿ. ಕೃತಯುಗದಲ್ಲೂ ಎಲ್ಲರ ಹೃದಯವನ್ನು ಬೆಳಗುತ್ತಾ ಇದ್ದ ಜ್ಯೋತಿಯೇ ನಾನು. ತ್ರೇತಾಯುಗದಲ್ಲೂ ಎಲ್ಲರ ಹೃದಯವನ್ನು ಬೆಳಗುತ್ತಾ ಇದ್ದ ಜ್ಯೋತಿಯೇ ನಾನು. ಕಲಿಯುಗದಲ್ಲಿ ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಗುತ್ತಾ ಇರುವ ಜ್ಯೋತಿ
ನಾನು ನೀನವನು ತಾನೆನುತ ಗುರುತಿಸಿಕೊಳ್ಳುವ ಭಾನ ಶಕ್ತಿ ಸಮಾನ ಎಲ್ಲ ಜೀವರಿಗೂ ನಾನಾ ಪ್ರಪಂಚವನು ಅಂತೊಂದು ಗೂಡಿಪ ಜ್ಞಾನ ಸೂತ್ರವೇ ಬ್ರಹ್ಮ. ನೀವು ನಾನು ಅಂತನ್ನಲ್ವ, ಅವರು ನಾನು ಅಂತನ್ನಲ್ವ, ನಾನು ಅಂತನ್ನಲ್ವ. ಆ ನಾನನ್ನುವ ಜ್ಯೋತಿ ಅದು ಒಂದೇ ಸ್ವಾಮಿ, ಪರಮಾತ್ಮ ಜ್ಯೋತಿ. ಅದು ಎರಡಾಗಲಿಲ್ಲ. ಆ ಪರಮಾತ್ಮ ಜ್ಯೋತಿ ಸ್ವರೂಪ ನಾನು, ನನ್ನ ಗಂಡ, ನನ್ನ ಪ್ರತಿಯೊಬ್ಬರೂ ಸ್ವಾಮಿ. ಅದಕ್ಕೇನಾಗಲ್ಲ, ಅದಕ್ಕೆ ಮರಣ ಅನ್ನುವಂಥದ್ದೇ ಇಲ್ಲ. ಆನಂದ ಸ್ವರೂಪದ ಜ್ಯೋತಿ ಸ್ವರೂಪದ ಆತ್ಮಸ್ವರೂಪ ನಾನು. ಪ್ರಶಾಂತವಾಗಿರಬೇಕು ಅಂದ್ರೇನು? ಯಾವಾಗ ಏನು ಸತ್ರು ಏನು ಬಿದ್ದರೂ ಕೂಡ ಏನಾಗಬಾರ್ದು, ಮನಸ್ಸು ಪ್ರಶಾಂತವಾಗಿರಬೇಕು. ಯಾಕೆ ಹೇಳಿ? ನಮ್ಮ ಮನಸ್ಸು ಬುದ್ಧಿ ಗಲಾಟೆ ಮಾಡಿದಷ್ಟು ಸ್ವಾಮಿ ಅಜ್ಞಾನ. ಅದೇ ಮನಸ್ಸು ಬುದ್ಧಿಯಲ್ಲಿ ಸರಿಯಾದ ಜ್ಞಾನವನ್ನು ಗಳಿಸಿ ನಾವು ಮಾಡ್ತಾ ಇರುವ ಎಲ್ಲ ವ್ಯವಹಾರ, ಪ್ರಪಂಚದ ಗಲಾಟೆಗಳು ಎಲ್ಲ ಸುಳ್ಳು ಸ್ವಾಮಿ, ಎಲ್ಲವೂ ಸುಳ್ಳೆ, ಯಾವುದಕ್ಕೂ ಅರ್ಥ ಇಲ್ಲ. ಮನಸ್ಸಿನ ಪ್ರಶಾಂತತೆ ಮುಖ್ಯ. ಆ ಮನಸ್ಸು ಬುದ್ಧಿಯ ಹಿಂದೆ ಆನಂದ ಸ್ವರೂಪ ನಾನು, ಜನನ ಮರಣ ರಾಹಿತ್ಯ ಸ್ವರೂಪ ನಾನು, ಎಲ್ಲೆಲ್ಲೂ ಬೆಳಗುತ್ತಾ ಇರುವ ಜ್ಯೋತಿ ನಾನು. ಬಸ್ ಸತ್ತ ಮೇಲೆ ಅಲ್ಲಿ ಹೋಗೋದು, ಸತ್ತ ಮೇಲೆ ಇಲ್ಲಿ ಹೋಗೋದು, ಸತ್ತ ಮೇಲೆ ಮರಳಿ ಬರೋದು, ಏನೇನೋ ಮಾತಾಡ್ಕೊಳ್ತೇವೆ ಸ್ವಾಮಿ. ಸತ್ತ ಮೇಲೆ ಪುಸ್ತಕಗಳೆಷ್ಟು ಸ್ವಾಮಿ, ರಾಮ ಪುಸ್ತಕಗಳೆಷ್ಟು. ಯಾವುದರ ಬಗ್ಗೆ? ಆಫ್ಟರ್ ಡೆತ್, ಲೈಫ್ ಆಫ್ಟರ್ ಡೆತ್. ಅಪ್ಪ ರಾಮ, ಇರುವಾಗಲೇ ಇದು ನಾನಲ್ಲ, ಇನ್ನು ಆಫ್ಟರ್ ಡೆತ್. ಆ ಡೆತ್ ಅನ್ನುವಂಥದ್ದೇನು ಅದೇ ಗೊತ್ತಿಲ್ಲ. ಇನ್ನು ಆಫ್ಟರ್ ಡೆತ್ ಎಲ್ಲಿ ಹೇಳಿ? ಏನೇನೋ ಬರೆಯೋ ಸ್ವಾಮಿ. ಆ ಪುಸ್ತಕಗಳು ಮಾರಾಟ ಆಗುವಷ್ಟು ಬೇರೆ ಯಾವುದೂ ಆಗಲ್ಲ. ಹಿಂದೆ ಬಂದವರಿಲ್ಲ, ವರದಿ ತಂದವರಿಲ್ಲ. ಅಲ್ಲಿಂದ ಈಗ ತಾನೇ ಬಂದೆ, ಸತ್ತವರು ಏನೇನು ಆಗ್ತಾರೆ ಅನ್ನುವಂಥದ್ದೆಲ್ಲ ಹೇಳ್ತೇನೆ ಅಂತ ಯಾರಾದರೂ ಅಂದರೆ ಅಲ್ಲಿ ಯಾರು ಹೋಗಲ್ಲ. ಅವನ ಹತ್ರ ಒಬ್ಬರು ಹೋಗಲ್ಲ ಸ್ವಾಮಿ. ಯಾಕೆ? ಅವನಿಗೇನು ಆಗಿದೆ. ಆಲೋಚನೆ ಮಾಡಿ ಸ್ವಾಮಿ. ಕೃತ, ತ್ರೇತ, ದ್ವಾಪರ, ಕಲಿ. ಅದೇ ರೀತಿ ಮತ್ತೆ ಕೃತ, ತ್ರೇತ, ದ್ವಾಪರ, ಕಲಿ. ಕಾಲಃ ಕ್ರೀಡತಿ ಗಚ್ಚತಿ ಆಯುಹು. ಆಯುಷ್ಯ ಅನ್ನುವಂಥದ್ದು ಹೋಗ್ತಾ ಇರ್ತದೆ. ಕಾಲಃ, ಟೈಮ್ ಆ್ಯಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್. ಕಾಲ ಅನ್ನುವಂಥದ್ದು ಪ್ರತಿಯೊಂದು ಕ್ಷಣವೂ ಕೂಡ ಮುಂದೆ ಮುಂದೆ ಮುಂದೆ. ಜಗದ್ಭಕ್ಷಕ ಕಾಲಃ. ನೀನು ಕಾಲಾತೀತ. ಆ ಕಾಲ ಅನ್ನುವಂಥದ್ದು ಹುಟ್ಟಿದ್ದೇ ನಿನ್ನ ಮನಸ್ಸು ಬಂದ ಮೇಲೆ. ಮನಸ್ಸು ಬುದ್ಧಿಯ ಹಿಂದಿರುವ ನೀನು ಕಾಲಾಂತಕ, ಕಾಲಾತೀತ, ಅಮೃತ ಸ್ವರೂಪ. ಅದಕ್ಕಾಗಿ ಭಗವಂತ ಹೇಳು ಸ್ವಾಮಿ, ಯದ್ಗತ್ವಾ ಮತ್ಪ್ರಾಪ್ಯ. ನನ್ನ ಹತ್ರ ಬಂದವರು ಮತ್ತೆ ಹಿಂದೆ ಬರಲ್ಲ, ಮತ್ತೆ ತಿರುಗಿ ಬರಲ್ಲ. ಅಂದ್ರೇನು? ಅವರು ಜೀವಂತ ಇರುವಾಗಲೇ ಪೂರ್ಣ ತಿಳ್ಕೊಂಡವರು. ನಾನನ್ನುವ ಜ್ಯೋತಿ ಎಲ್ಲೆಲ್ಲೂ ಬೆಳಗುವ ಜ್ಯೋತಿ. ಅದಕ್ಕೆ ಸಾಮಾನ್ಯವಂಥದ್ದು ಇಲ್ಲವೇ ಇಲ್ಲ. ಸತ್ತ ಮೇಲೆ ಎಲ್ಲಿ ಹೋಗುದು ಅದೂ ಇಲ್ಲ. ಮತ್ತೆ ಪುನಃ ಹಿಂದೆ ಎಲ್ಲರ ಹೃದಯದಲ್ಲಿರುವ ನಾನನ್ನುವಂಥದ್ದು ಎಲ್ಲೆಲ್ಲೂ ಇದ್ದೇನೆ. ಚಲನ ಇಲ್ಲದ ನಾನು ಹೋಗೋದೆಲ್ಲಿಗೆ ಹೇಳಿ? ಚಲನ ಇಲ್ಲದ ನಾನು ಹೋಗೋದೆಲ್ಲಿಗೆ? ಇನ್ನು ಕೆಲವ್ರದ್ದು ಹಾಗಲ್ಲ. ಸತ್ತವರು ಮತ್ತೆ ಬರಲಿಕ್ಕುಂಟು. ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಸತ್ತವರೆಲ್ಲ ಹಿಂದೆ ಬರಲಿಕ್ಕುಂಟು. ಎಲ್ಲ ಮೋಸ ಅಲ್ಲ ಸ್ವಾಮಿ, ಸಮೋಸ. ಪೂರ್ಣ ನಮ್ಮ ಹುಚ್ಚುತನ ಸ್ವಾಮಿ. ಹುಚ್ಚರ ಸಂತೆ ನಮ್ಮದು. ಯಾರೂ ಹೋಗಲೇ ಇಲ್ಲ, ಯಾರೂ ಬರಲೂ ಇಲ್ಲ. ಇಲ್ಲಿರುವ ಒಂದು ಜ್ಯೋತಿ, ಆ ಪರಮಾತ್ಮ ಜ್ಯೋತಿ.
ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸ್ವಾತಿಶಯನ ನಿರುಪಾಧಿಕ ನಿರ್ಮಲ ಜ್ಯೋತಿ. ಜ್ಯೋತಿ ಅಂತಂದ ಕೂಡಲೇ ಅದನ್ನು ದೀಪ ಅಂತ ತಿಳ್ಕೊಳ್ಳೋದು ಬೇಡ ಸ್ವಾಮಿ. ನಿಮ್ಮ ಬುದ್ಧಿಯಲ್ಲಿ ನಾನು ನಾನು ಅಂತನ್ನುವ ಜ್ಯೋತಿ, ಎಲ್ಲರ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ, ಆ ಚೈತನ್ಯಾತ್ಮಕ ಸ್ವರೂಪ, ಆ ಪರಮಾತ್ಮ ಜ್ಯೋತಿ ನಾನು. ಅದಕ್ಕೇನಾಗಲ್ಲ, ಅದಕ್ಕೇನೇನೂ ಆಗಲ್ಲ. ಇವಾಗ ನೋಡಿ, ಅಂತಹ ಜ್ಞಾನವನ್ನು ಗಳಿಸಿದಂತಹ ಯಾರು ಭಕ್ತ ಇದ್ದಾನೆ, ಆ ಭಕ್ತ ಅನ್ನುವಂಥವನು ಅವನು ಬದುಕುವ ರೀತಿ ಎಲ್ಲರ ಹಾಗಲ್ಲ. ಅವನ ಮನಸ್ಸು ಬುದ್ಧಿಯ ತಿಳುವಳಿಕೆನೇ ಬೇರೆ, ಅವನು ಬದುಕುವ ರೀತಿಯೇ ಬೇರೆ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮೀ. ಅದ್ವೇಷ್ಟಾ ಸರ್ವಭೂತಾನಾಂ, ಯಾರನ್ನೂ ದೂರ ಇಡುವವನಲ್ಲ, ಪ್ರತಿಯೊಬ್ಬರಲ್ಲೂ ತನ್ನನ್ನೇ ತಾನು ನೋಡುವವನು, ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ತನ್ನನ್ನೇ ನೋಡುವವನು. ಇವಾಗ ತಾನೇ ಉದಾಹರಣೆ ಕೊಟ್ಟೆ, ಸಂತ ಜ್ಞಾನೇಶ್ವರ್. ಆ ಎಮ್ಮೆ ಕೋಣದಲ್ಲಿ ಅದರಲ್ಲೂ ಪರಮಾತ್ಮನೇ, ಪ್ರತಿಯೊಂದು ಜೀವರಾಶಿಯಲ್ಲೂ ಕಡೆ. ಮಂಗಳೂರಲ್ಲೊಬ್ಬರಿದ್ದರು, ಮಂಗಳೂರಲ್ಲೊಬ್ಬರು ಸ್ವಾಮೀಜಿ. ಅದಕ್ಕೇನು ಹೇಳಿದ್ರು, ಬಿಳಿ ಬಟ್ಟೆಯಲ್ಲೇ ಇದ್ದದ್ದವರು ರಾಮದಾಸ್ ಸ್ವಾಮಿಗಳು. ಅವರ ಹೆಂಡತಿಯೂ ಇದ್ದರು. ಎಲ್ಲರೂ ಕೂಡ ಪಪ್ಪ 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 ಅಂತ ಅವರನ್ನು ಕರೀತಾ ಇದ್ದದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಷ್ಟಾಯಿತು? 13. ಅದಕ್ಕೆ 13 ಕೋಟಿ ಅಂತೇಳಿ, ಒಂದೊಂದು ಅಕ್ಷರಕ್ಕೂ ಒಂದೊಂದು ಕೋಟಿ. 13 ಕೋಟಿ ರಾಮನಾಮ ಜಪ ಮಾಡು. ಅಲ್ಲ, 13 ಕೋಟಿ ಜಪ ಮಾಡಿದರೆ ರಾಮ ಕಾಣ್ತಾನೆ. ಸ್ವಾಮಿ, 13 ಕೋಟಿ ಮಾಡುವಷ್ಟು ನಮಗೆ ಅಷ್ಟು ವ್ಯವಧಾನ ಇದೆಯೇ ಸ್ವಾಮಿ? ಅಷ್ಟು ವ್ಯವಧಾನ ಇದೆಯೇ ನಮಗೆ? ಆಲೋಚನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥದ್ದೇನುಂಟು, ಅವರು ಹತ್ತಿರ ಬಂದವರಿಗೆ ಉಪದೇಶ ಕೊಡ್ತಾ ಇದ್ದ ರೀತಿ. ಯಾರು? ರಾಮದಾಸ್ ಬಾಬಾ. ಕೋಲಾರದಲ್ಲಿ ಯಜ್ಞ ಮಾಡ್ತಾ ಇದ್ದೆ. ನಾನು ಹೇಳ್ತಾ ಇರೋದು 80-82. ಕೋಲಾರದಲ್ಲಿ ಗೀತಾಜ್ಞಾನ ಯಜ್ಞ ಮಾಡ್ತಿದ್ದೆ. ಗೀತಾಜ್ಞಾನ ಯಜ್ಞ ಮಾಡ್ತಿರ್ಬೇಕಾದ್ರೆ ನಾವು ಪ್ರತಿ ದಿವಸ ಕೂಡ ಆರಂಭದಲ್ಲೊಂದು 3 ಭಜನೆ, ಕೊನೆಯಲ್ಲೊಂದು ಭಜನೆ, ಅಷ್ಟೇ. ಕೊನೆಯಲ್ಲೊಂದು ಭಜನೆ ಪ್ರತಿ. ಅದು ಈ ಊರು ಆ ಊರು ಅಂತಲ್ಲ, ನಮ್ಮ ಸಂಪ್ರದಾಯ. ಕೊನೆ ಭಜನೆ ನಾನು, ಸ್ವಾಮಿ ನಾವೇನು ಆಲೋಚನೆ ಮಾಡಲ್ಲ, ಇವತ್ತು ಯಾವ ಭಜನೆ ಮಾಡೋದು, ಇವತ್ತು ಯಾವ ಭಜನೆ ಮಾಡಿ, ಆ ತಲೆಗೆ ಏನು ಬರುತ್ತೋ ಹೇಳೋದು. ಆಲೋಚನೆ ಮಾಡಿ. ಆ ದಿವಸ ಸ್ವಾಮಿ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಾನು ಭಜನೆ ಹೇಳುವಾಗ ಕಣ್ಣು ಮುಚ್ಚಿಕೊಂಡು ಹೇಳೋದು. ಯಾರು ಏನು ಮಾಡ್ತಾರೆ, ನಮಗೇನು ಮಾಡಲಿಕ್ಕೆ ಸ್ವಾಮಿ, ಕಣ್ಣು ಮುಚ್ಚಿಕೊಂಡು ಭಜನೆ ಹೇಳೋದು. ಸ್ವಾಮಿ ಕೊನೆ 8 ಗಂಟೆ ಆಗಿದೆ, ಇನ್ನು 5 ನಿಮಿಷ ಎಲ್ಲರೂ ಎದ್ದು ಹೋಗ್ಲಿಕ್ಕುಂಟು. ಒಬ್ಬ ಕೂತವ ಸ್ವಾಮಿ, ಹುಚ್ಚ
ಹುಚ್ಚರ ಥರ ಕುಣಿಯುತ್ತಿದ್ದಾನೆ ಸ್ವಾಮಿ, ಹುಚ್ಚರ ಥರ ಕುಣಿಯುತ್ತಿದ್ದಾನೆ. ನನಗೆ ಗೊತ್ತೂ ಇಲ್ಲ. ಭಜನೆ ಎಲ್ಲ ಆಯಿತು. ಜನ ಎದ್ದು ಇನ್ನು ಹೋಗಬೇಕು ಅಂತ ಅನ್ನುವಾಗ ಒಂದು ಕಿರ್ಚಿದ ಸ್ವಾಮಿ ಅವನು, ಸಿಕ್ತು 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 ಸಿಕ್ತು. ಎಲ್ಲರೂ ಹೋದ್ರು ಅವನ ಹತ್ರ. ಏನು ಗಲಾಟೆ ನಿಂದು? ಸಿಕ್ತು ಸಿಕ್ತು ಸಿಕ್ತು. ನಾನಂದೆ ಅವನು ಕರ್ಕೊಂಬನ್ನಿ ಇಲ್ಲಿಗೆ ಅಂದೆ. ಕರ್ಕೊಂಬಂದರು. ತಮ್ಮ, ಯಾರು ನೀನು? ನಾನು ಸ್ಕೂಲಲ್ಲಿ ಮೇಷ್ಟ್ರು ಸ್ವಾಮಿ. ಅಲ್ಲಿ ನೀನು ಏನು ಕುಣಿತಾ ಇರೋದು? ಸಿಕ್ತು ಸಿಕ್. ಏನಾಗಿದೆ ನಿನಗೆ? ಸ್ವಾಮೀಜಿ ಸಿಕ್ತು. ಮತ್ತೆ ಅದೇ ಹೇಳ್ತಾನೆ. ನಿನಗಾದದ್ದೇನು ಹೇಳೋದು? ಸ್ವಾಮೀಜಿ ನನಗೆ ವಯಸ್ಸಾಯಿತು. ಸ್ವಾಮಿ ರಾಮದಾಸ್ ಬಾಬಾ ಇದ್ದಾಗ ಮಂಗಳೂರಲ್ಲಿ ನಾನು ಹೋಗಿದ್ದೆ. ಅದಕ್ಕೇನು ಹೆಸರು? ಅವರು ಕಾಲವಾದ ಮೇಲೆ ಅಲ್ಲಿ ಹೋದೆ. ರಾಮದಾಸ್ ಬಾಬಾ ಕಾಲ ಆದ ಮೇಲೆ ಅಲ್ಲಿ ಹೋಗಿದ್ದಾನೆ. ಹೋಗಿ ಆಶ್ರಮದಲ್ಲಿ ಅವರ ಹೆಂಡತಿ, ನನಗಷ್ಟೆಲ್ಲ ಹೆಸರು ಗೊತ್ತಿಲ್ಲ, ಇರಲಿ, ಆಯಮ್ಮನನ್ನು ಭೇಟಿ ಮಾಡಿದ್ದಾನೆ. ಅಡ್ಡ ಬಿದ್ದಿದ್ದಾನೆ. ಅಮ್ಮ, ನನಗೂ ಕೂಡ ಮಂತ್ರ ಜಪ ಕೊಡಿ. ಅವರು ಬಾಬಾ ಕೊಡ್ತಾ ಇದ್ದದ್ದು ಎಲ್ರಿಗೂ ಓಂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ನನಗೂ ಮಂತ್ರ ಉಪದೇಶ ಕೊಡಿ ಅಂತ ಹೇಳುವಾಗ ಆಯಮ್ಮ ಏನು ಹೇಳಿದ್ದು ಗೊತ್ತಾ? ಸಮಯ ಬಂದಾಗ ನಿನಗೆ ಉಪದೇಶ ಆಗ್ತದೆ, ಸಮಯ ಬಂದಾಗ ನಿನಗೆ ಉಪದೇಶ ಸಿಗ್ತದೆ. ಸಿಕ್ತು. ಒಂದು ಕುಣಿತ ಹಾರಾಡಿದ ಸ್ವಾಮಿ ಏನು ಹೇಳಿ? ಆ ತಾಯಿ ಹೇಳಿದ್ದು ಇವತ್ತು ಸಿಕ್ತು. ಸ್ವಾಮೀಜಿ ಬಾಯಿಂದ ಬಂತಲ್ಲ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ್. ಸಿಕ್ತು. ಒಂದು ಕುಣಿದ ಸ್ವಾಮಿ. ಕುಣಿದ ಅವನು. ಕೇಳ್ಕೊಂಡೆ, ಅಪ್ಪ ಗುರುಗಳ ಅನುಗ್ರಹ ಆಗಿದೆ, ದೇವರು ಒಳ್ಳೇದು ಮಾಡಲಿ ಅಂತಂದೆ. ಎದ್ದೆ ಹೋದೆ. ಗುರುಗಳ ಅನುಗ್ರಹ ಆಗಿದೆ, ಎಲ್ಲ ಒಳ್ಳೆಯದಾಗುತ್ತೆ, ಹೋಗು ಅಂತಂದೆ. ನಾನೇನು ಹೇಳ್ತಾ ಇರೋದು? ಎಷ್ಟು ವರ್ಷಗಳ ಹಿಂದೆ ಅವನು ಅಲ್ಲಿ ಹೋದದ್ದು ಸ್ವಾಮಿ ರಾಮದಾಸರ ಆಶ್ರಮಕ್ಕೆ. ಬಾಬಾ ಇಲ್ಲ, ಅವರು ಕಾಲವಾಗಿದ್ದಾರೆ. ಅಮ್ಮನ ಹತ್ರ ಹೋದ, ಕಾಲಿಗೆ ಬಿದ್ದ, ಉಪದೇಶ ಕೊಡಿ. ಸಮಯಕ್ಕೆ, ಸರಿಯಾದ ಸಮಯಕ್ಕೆ ನಿನಗೆ ಉಪದೇಶ ಸಿಗ್ತದೆ, ಹೋಗು. ಎಷ್ಟು ವರ್ಷಗಳಾದ ಮೇಲೆ ಸ್ವಾಮಿ. ಈಗ ನಾವೇನು ಉಪದೇಶ ಕೊಟ್ಟದ್ದ? ಸ್ವಾಮಿ ಎಲ್ಲ ಭಜನೆ, ಪ್ರತಿ ದಿವಸ ಭಜನೆ ಮಾಡುವಾಗ ಆ ದಿವಸ ಹೇಳಿದೆ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಹಿಡ್ದಲ್ಲ ಸ್ವಾಮಿ ಅವನು. ಸಿಕ್ತು. ಆ ಮನಸ್ಸಿನ ಪ್ರಶಾಂತತೆಗೆ ಏನು ಉಪದೇಶ ಬೇಕಿತ್ತು ಸಿಕ್ತು. ಅದು ಹೇಗಾಗ್ತದೆ ಕೇಳಬೇಡಿ. ತನ್ನಿಂದ ತಾನಾಗಿ ಸ್ವಾಮಿ ಅದು ಯಾವಾಗ ಸಿಗಬೇಕು ಆವಾಗ ಸಿಗ್ತದೆ. ನೆನಪಿರಲಿ, ಒಬ್ಬನೇ ಪರಮಾತ್ಮ ಸ್ವಾಮಿ ಎಲ್ಲೆಲ್ಲೂ. ಅವನಿಗೆ ಯಾವಾಗ ಉಪದೇಶ ಸಿಗಬೇಕು ಸಿಕ್ತಲ್ಲ, ಅಥವಾ ಇವನಿಗೆ ಈ ಸಮಯದಲ್ಲಿ ಇವರ ಮೂಲಕ ಸಿಗಬೇಕು. ನಾವೆಲ್ಲ ಸ್ವಾಮಿ ಅದರ ಹಿಂದೆ. ಒಬ್ಬನೇ ಭಗವಂತ, ಒಬ್ಬನೇ ಭಗವಂತ. ಇವಾಗ ಕೇಳಿ, ಅದೇ ಸ್ವಾಮೀಜಿ ರಾಮದಾಸ್ ಬಾಬಾ ಮಧ್ಯರಾತ್ರಿ 2 ಗಂಟೆಗೆ ಒಬ್ಬರೇ ಮಲಗಿದ್ದಾರೆ. ಅವರ ರೂಮಲ್ಲಿ, ಅವರ ಕೋಣೆಯಲ್ಲಿ ಒಬ್ಬರೇ ಮಲಗಿದ್ದಾರೆ. ಬಂದ ಸ್ವಾಮಿ ಒಬ್ಬ ಕಳ್ಳ, ಕಪ್ಪು ಬಟ್ಟೆ ಹಾಕ್ಕೊಂಡು ಒಬ್ಬ ಕಳ್ಳ ಬಂದ, ಬಾಗಿಲು ಬಡ್ದ. ಸಹಜವಾಗಿ ಆದರೂ ಬಾಗಿಲು ತೆಗೆದ್ರು. ಶ್ರೀರಾಮ್ ಬರ್ಬೋದು, ಶ್ರೀರಾಮ್ ಒಳಗೆ ಬರಬಹುದು. ಅವ್ರು ಎಲ್ಲರನ್ನೂ ಹೇಳೋದು ಶ್ರೀರಾಮ್. ಒಳಗೆ ಬಂದ, ಅವನಿಗೆ ಬೇಕಾಗುವಂಥದ್ದೆಲ್ಲವನ್ನೂ ಕದ್ದುಕೊಂಡ. ಅವನಿಗೆ ಬೇಕಾದ ರೀತಿಯಲ್ಲಿ ಎಲ್ಲವನ್ನೂ ಕದ್ದುಕೊಂಡ. ಸುಮ್ಮನೆ ಕೂತಿದ್ದಾರೆ ಇವರು. ಒಂದು ಸ್ವಲ್ಪ ಕೂಡ ಮನಸ್ಸಲ್ಲಿ ಪ್ರತಿಕ್ರಿಯೆ ಇಲ್ಲ. ಶ್ರೀರಾಮ ತಗೊಂಡೋಗು, ಶ್ರೀರಾಮ ಎಲ್ಲ ನಿಂದು,
ಶ್ರೀರಾಮ ಎಲ್ಲ ನಿಂದೆ, ತಗೊಂಡೋಗು. ಮೈ ಮೇಲಿರುವ, ಅದು ಉದ್ದದ್ದು ಹಾಕ್ಕೊಂಡಿದ್ದಾರೆ ರಾತ್ರಿಯಲ್ಲಿ ಮಲಗುವಾಗ, ಮೈ ಮೇಲಿರುವ ಅಂಗಿ, ಈ ನಿಲುವಂಗಿ ಅದನ್ನು ತೆಗೆದುಕೊಡು. ತೆಕ್ಕೊಟ್ರು. ಇನ್ನಿರೋದು ಲಂಗೋಟಿ ಮಾತ್ರ, ಲಂಗೋಟಿ ಒಂದೇ ಇರೋದು. ಶ್ರೀರಾಮ ಎಲ್ಲ ನಿಂದೆ, ಎಲ್ಲ ನಿಂದೆ, ಏನು ಬೇಕು ಬೇಕು, ಏನು ಬೇಕು ಹೇಳು, ಎಲ್ಲವೂ ನಿಂದೆ. ಅಷ್ಟೊತ್ತಿಗೆ 4:45 ಗಂಟೆ ಆಯಿತು. ಇನ್ನೆಲ್ಲರೂ ಹೇಳುವ ಸಮಯ. ಎಲ್ಲ ಗಂಟು ಕಟ್ಕೊಂಡ ಹೋದ. ಬೆಳಿಗ್ಗೆ ಎದ್ದು ಜನ ಬಂದು ನೋಡ್ತಾರೆ, ರೂಮೆಲ್ಲ ಖಾಲಿ, ಎಲ್ಲ ಕದ್ಕೊಂಡು ಹೋಗಿದ್ದಾನೆ. ಅವರ ಹತ್ರ ಕೇಳಿದರೆ ಅವರು ಹೇಳಿದ್ದು, ಇಷ್ಟು ದಿವಸ ಶ್ರೀರಾಮ ಅಂತ ಅಂತಿದ್ದೆ, ಹೌದು ನಿನ್ನೆ ದರ್ಶನ ಆಯಿತು. ಅವ್ರೇನು ಹೇಳಿದ್ದು? ಶ್ರೀರಾಮ ನಿನ್ನ ಬಂದ, ಯಾವುದೋ ನಂದಲ್ಲ ಅಂತ ಮೊದಲೇ ಗೊತ್ತಿತ್ತು, ಎಲ್ಲ ತಕೊಂಡು ಹೋದ. ಶ್ರೀರಾಮನಿಗೆ ಸಮರ್ಪಣೆ, ಎಲ್ಲವೂ ಅವನಿಗೆ ಸಮರ್ಪಣೆ, ಪೂರ ಸಮರ್ಪಣೆ ಮಾಡಿದೆ. ಸಂತೋಷವಾಗಿದ್ದೇನೆ, ಆನಂದವಾಗಿದ್ದೇನೆ. ನಿನ್ನೆ ರಾಮನ ದರ್ಶನ ಆಯಿತು. ಏನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸ್ವಾಮಿ? ಪೊಲೀಸ್ ಕಂಪ್ಲೇಂಟ್ ಕೊಡೋದೇನು? ಹೋದದ್ದೆಲ್ಲ ಸಾಮಾನುಗಳು ಅಲ್ಲ. ಈಗ ನಿಮ್ಗೆ ಗೊತ್ತು, ಭಕ್ತರು ಈ ಹೋದದ್ದೇನುಂಟು ಅದರ 2 ಪಟ್ಟು ಬೇಕಾದ್ರೆ ಹಾಕಲಿಕ್ಕೂ ತಯಾರಿದ್ದಾರೆ. ಏನೇನು ಹೋಗಿದೆ ಹೇಳಿ ಸ್ವಾಮೀಜಿ, ಎಲ್ಲ ತಂದು ಹಾಕ್ತೇವೆ, 2 ನಿಮಿಷದಲ್ಲಿ ಬರ್ತದೆ. ಅದು ಪ್ರಶ್ನೆ ಅಲ್ಲ. ಅವರ ಮನಸ್ಸಲ್ಲಿ ಸ್ವಾಮಿ ಶ್ರೀರಾಮ ಬಂದ, ಶ್ರೀರಾಮ ದರ್ಶನ ಕೊಟ್ಟ, ಎಲ್ಲವ ಒಂದೇ, ಎಲ್ಲ ಅವನು ತಗೊಂಡೋದ. ಮನಸ್ಸಲ್ಲಿ ಶ್ರೀರಾಮ ಪರಮಾತ್ಮನ ಚಿಂತೆ ಮಾತ್ರ ಸ್ವಾಮಿ. ಅದ್ವೇಷ್ಟ ಸರ್ವಭೂತಾನಾಂ, ಅವರು ಯಾರನ್ನೂ ದ್ವೇಷಿಸಲ್ಲ ಸ್ವಾಮಿ. ಇವ ಕಳ್ಳ, ಇವ ಕೆಟ್ಟವ, ಇವ ನೀಚ. ಸರ್ವಭೂತಾನಾಂ ಅದ್ವೇಷ್ಟ, ಎಲ್ಲರಲ್ಲೂ ಪರಮಾತ್ಮನನ್ನು ನೋಡುವಂಥ ದೃಷ್ಟಿ. ಓಯ್ ಅದಕ್ಕನ್ನೋದು ಭಕ್ತಿ. ನಮ್ಮ ಭಕ್ತಿಯಲ್ಲಿ ಹೇಳಿ, ನಮಗೆ ದೇವಸ್ಥಾನದ ಒಳಗೆ ಹೋದಾಗ ಅಷ್ಟೇ ಆವೇಶ ಬಂದಾಗ ಬರೋದು, ಪಿಟ್ಸು ಬಂದಾಗೆ. ಏನು ಭಕ್ತಿ ನಮ್ಮದು, ಏನು ಗಲಾಟೆ. ಆರತಿ ತಗೊಳ್ಳುವ ರೀತಿ ನೋಡಬೇಕು ಸ್ವಾಮಿ. ಪೂಜೆ ಆಗುವ ತನಕ ಸುಮ್ಮನೆ ಇರ್ತಾರೆ ಸ್ವಾಮಿ ಎಲ್ಲರೂ. ಆರತಿ ಆಯಿತು, ಮಾರಾಮಾರಿ. ಏನು ಮಾರಾಮಾರಿ? ಮೊದಲು ನಾನು ತಗೋಬೇಕು, ಆ ಮೊದಲು ನಾನು ತಗೋಬೇಕನ್ನುವ ರೀತಿಯಲ್ಲಿ ಗಲಾಟೆ ಮಾಡಿ ಅದು ತಗೊಂಡ್ರೇ ಅದು ಆರತಿ. ಓ ರಾಮ, ಏನು ಗಲಾಟೆ ನಮ್ಮದು, ಏನು ಗಲಾಟೆ. ಅದು ನೆಮ್ಮದಿಯಲ್ಲಿ, ಶಾಂತಿಯಲ್ಲಿ, ಪ್ರತಿಯೊಬ್ಬರಿಗೂ ಎಲ್ಲರೂ ಅದಾದ ಪೂಜೆನೂ ಆರತಿ ಅಲ್ಲ ಸ್ವಾಮಿ, ಅದು ಪ್ರಯೋಜನ ಇಲ್ಲ. ಮಾರಾಮಾರಿ ಮಾಡಿಕೊಂಡ್ರೆ ತಗೊಂಡ್ರೇ ಅದು ನಿಜವಾದ್ದು. ಓಯ್, ನಾನೇನು ಹೇಳ್ತಾ ಇರೋದು, ನಮ್ಮ ಮನಸ್ಸಲ್ಲಿ ಪ್ರಶಾಂತತೆ, ಭಕ್ತಿ ಇನ್ನೂ ಬರಲಿಲ್ಲ ಸ್ವಾಮಿ. ನಮ್ಮ ಭಕ್ತಿ ದೇವಸ್ಥಾನದ ಒಳಗೆ, ನಮ್ಮ ಭಕ್ತಿ ಪೂಜಾ ಕೋಣೆಯ ಒಳಗೆ. ಎದುರಲ್ಲಿ ಯಾರು ಬರ್ತಾನೋ ಅವನೇ ಭಗವಂತ, ಅವನೇ ಶ್ರೀರಾಮ, ಅವನೇ ಶ್ರೀಕೃಷ್ಣ. ಎಲ್ಲಿ ಸ್ವಾಮಿ? ಸ್ವಾಮಿ ನೋಡುವ ಕಣ್ಣು ಯಾವುದು? ಇದು. ಆ ಕಣ್ಣಿನ ಹಿಂದೆ ಯಾರು? ಮನಸ್ಸು. ಮನಸ್ಸು ಬುದ್ಧಿಯಲ್ಲಿ ಏನು ಸಂಸ್ಕಾರ ಇದೆಯೋ, ಅದ್ವೇಷ್ಟ ಸರ್ವಭೂತಾನ, ಅವ ಯಾರನ್ನೂ ನಿಕೃಷ್ಟ, ಯಾರನ್ನೂ ಶತ್ರು, ಯಾರನ್ನೂ ಕಳ್ಳ, ಯಾರನ್ನೂ ಬೇರೆಯವನು ಅನ್ನೋ ರೀತಿಯಲ್ಲಿ ನೋಡಲ್ಲ. ಪ್ರತಿಯೊಬ್ಬನಲ್ಲೂ ಕೂಡ ಪರಮಾತ್ಮನೇ, ಭಗವಂತನೇ ಬಂದಿದ್ದಾನೆ, ಭಗವಂತನೇ ಎಲ್ಲ ತಗೊಂಡೋಗಿದ್ದಾನೆ. ಮನಸ್ಸಲ್ಲಿ ಭಗವಂತನ ಚಿಂತನೆ ಮಾತ್ರ ಸ್ವಾಮಿ. ಆಲೋಚನೆ ಮಾಡಿ. ಹೊರಗಿನ ಪ್ರಪಂಚ ಕಾಣುವುದು ಕಣ್ಣಿಗೆ, ಆ ಕಣ್ಣಿನ ಹಿಂದೆ ಇರೋದು ಮನಸ್ಸು. ಆ ಮನಸ್ಸು ಬುದ್ಧಿಯಲ್ಲಿ ಏನು ಸಂಸ್ಕಾರ ಇದೆ ಅದಲ್ಲೋ ಸ್ವಾಮಿ. ಆ ಮನಸ್ಸು ಬುದ್ಧಿ ಹಿಂದಿರುವ ಸಂಸ್ಕಾರ ಅಲ್ಲೋ ಸ್ವಾಮಿ ನಮ್ಮದು ನಿಜವಾದಂಥ ವ್ಯಕ್ತಿತ್ವ. ಆತ್ಮಜ್ಞಾನವನ್ನು ಗಳಿಸಿದ ವ್ಯಕ್ತಿ, ಭಗವಂತನ ಪೂರ್ಣ ರೀತಿಯ ಶಾಂತಿಯನ್ನು ಗಳಿಸಿದ ವ್ಯಕ್ತಿ, ಆ ಮನಸ್ಸು ಶಾಂತವಾಗಿರೋದು. ಅದು ಗಲಾಟೆ ಮಾಡಲ್ಲ, ಎಲ್ಲಿ ಹೋದರೂ ಗಲಾಟೆ ಮಾಡಲ್ಲ. ಆದ್ದರಿಂದ ಅದ್ವೇಷ್ಟ ಸರ್ವಭೂತಾನ,
ಮೈತ್ರ ಕರುಣ ಏವ ಚ. ಮಿತ್ರಭಾವ. ಮೈತ್ರ, ಮಿತ್ರನ ಹಾಗೆ ಸಹಾಯ ಮಾಡುವವನು ಅಲ್ಲ. ನಾವು ಕೂಡ ಸಹಾಯ ಮಾಡ್ತೇವೆ. ಯಾವಾಗ ಹೇಳಿ? ನಮಗೆ ಸರಿಯಾದ ರೀತಿಯಲ್ಲಿ ಏನಾದ್ರು ಸಿಗ್ತದೆ ಅಂತಂದರೆ ಅವನಿಗೆ ನಾವು ಸಹಾಯ ಮಾಡ್ತೇವೆ. ನಮ್ಮ ಮಿತ್ರತ್ವ ಅಂದ್ರೇನು? ನಮ್ಮ ಮಿತ್ರತ್ವ ಅಂತಂದ್ರೆ ಅದರಿಂದ ಏನಾದ್ರು ಸಿಗಬೇಕು. ನಮ್ದು ಏನೋ ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ ಇದೆ ಸ್ವಾಮಿ. ಇದು ಹಾಗಲ್ಲ. ಎದುರಲ್ಲಿ ಬಂದವನಿಗೆ ಎಲ್ಲವೂ ಅವನಿಗೆ ಕಣ್ಣಿಗೆ ಕಾಣುವುದು ಭಗವಂತ ಮಾತ್ರ ಸ್ವಾಮಿ. ಆದ್ದರಿಂದ ಕೆಟ್ಟವರನ್ನುವಂಥವ್ರು ಇಲ್ಲವೇ ಇಲ್ಲ. ಪಾಂಡವರು ವನವಾಸದಲ್ಲಿದ್ದಾಗ ಏನಾದರೂ ಮಾಡಿ ಅವರಿಗೆ ಕೀಟ್ಲೆ ಕೊಡಬೇಕು, ಏನಾದರೂ ಮಾಡಿ ಅವರಿಗೆ ತೊಂದರೆ ಕೊಡಬೇಕು. ದುರ್ಯೋಧನ ಕೌರವರ ರಾಜ. ದುರ್ಯೋಧನ ಮತ್ತು ಅವನ ಎಲ್ಲ ಸಹಚರರು ಅಲ್ಲಿ ಬರ್ತಾರೆ. ಎಲ್ಲಿಗೆ? ವನವಾಸ. ಎಲ್ಲಿ ಪಾಂಡವರ ವನವಾಸ ಎಲ್ಲಿ ನಡೀತಾ ಇದೆಯೋ ಆ ಜಾಗಕ್ಕೆ. ಮಧ್ಯದಲ್ಲಿ ಯಾವುದೋ ಕಾರಣಕ್ಕೆ ಗಂಧರ್ವರು ಆ ದಾರಿಯಲ್ಲಿ ಹೋಗ್ತಾ ಇದ್ರಂತೆ. ಗಂಧರ್ವರಿಗೆ ಗೊತ್ತಾಯಿತು ಈ ದುರ್ಯೋಧನ ಪಾಂಡವರಿಗೆ ಕೀಟ್ಲೆ ಕೊಡಬೇಕನ್ನುವ ರೀತಿಯಲ್ಲೇ ಇವನು ಹೋಗ್ತಾ ಇರೋದು ಅನ್ನುವ ರೀತಿ ಗೊತ್ತಾದ ಕೂಡಲೇ ಗಂಧರ್ವರು ಆ ದುರ್ಯೋಧನನನ್ನು ಹಿಡಿದು ಹೆಡೆಮುಡಿ ಕಟ್ಟಿ ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಓಯ್, ಧರ್ಮರಾಯನಿಗೆ ಸುದ್ದಿ ಸಿಕ್ತು. ಇವಾಗ ನೋಡಿ, ಧರ್ಮರಾಯನಿಗೆ ಸುದ್ದಿ ಸಿಕ್ತು. ಧರ್ಮರಾಯ ಏನನ್ನಬೇಕು? ನಿಮ್ಮಂಥವರಾದರೆ ಏನಂತಿದ್ರು? ಒಳ್ಳೆಯದಾಯಿತು, ಹಾಳಾಗಿ ಹೋಗಲಿ, ಅವನು ನಮಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಬಂದಿದ್ದಾನೆ ಕಾಡಿಗೆ, ಅವನಿಗೆ ಶಿಕ್ಷೆ ಆಯಿತು, ಹಾಳಾಗಿ ಹೋಗಲಿ ಅವನು. ನಿಮ್ಮ ಮನಸ್ಸು ಹೌದಲ್ಲ ಹೇಳಿ? ಧರ್ಮರಾಯನಿಗೆ ಗೊತ್ತಾಯಿತು ಸ್ವಾಮಿ, ದುರ್ಯೋಧನನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ, ಗಂಧರ್ವರ ಹಿಡಿತಕ್ಕೆ ಸಿಕ್ಕಿದ್ದಾನೆ, ಬಲಿ ಬಿದ್ದಿದ್ದಾನೆ. ಕೂಡಲೇ ಕರೀತಾನಂತೆ, ಅರ್ಜುನ ಹೋಗ್, ಏನು ಗಂಧರ್ವನನ್ನು ಸೋಲಿಸಿ ದುರ್ಯೋಧನನ್ನು ಬಿಡುಗಡೆ ಮಾಡಿಕೊಂಡು ಬಾ. ಸ್ವಾಮಿ, ಇದಕ್ಕನ್ನೋದು ಸ್ವಾಮಿ ಹೃದಯ. ಹೃದಯ ಅಂದ್ರೇನು? ಕೊಳಕಿಲ್ಲದ ಹೃದಯ, ಶತ್ರುತ್ವ ಇಲ್ಲದ ಹೃದಯ. ಅವ ಏನು, ಅದು ಏನು ಬೇಕಾದರೆ ಇರಲಿ, ನಮ್ಮ ಮಿತ್ರ, ನಮ್ಮ ಬಂಧು, ನಮ್ಮ ದಾಯಾದಿ. ನಾವು ಕಾಡಲ್ಲಿದ್ದೇವೆ, ಹೌದು, ನಮ್ಮನ್ನು ನೋಡಲಿಕ್ಕೆ ಅಂತ ಬಂದಿದ್ದಾನೆ. ಯಾವ ಉದ್ದೇಶಕ್ಕೆ ಬಂದಿದ್ದಾನೋ, ಇನ್ನೊಬ್ಬರ ಸೆರೆಯಾಳಾಗಿ ಹೋಗ್ತಿದ್ದಾನೆ, ಬಿಡಿಸ್ಕೊಂಡು ಬಾ ಅವನನ್ನು. ಅರ್ಜುನ ಕೂಡಲೇ ಹೋಗ್ತಾನೆ ಸ್ವಾಮಿ, ಗಂಧರ್ವರನ್ನೆಲ್ಲ ಸೋಲಿಸಿ ದುರ್ಯೋಧನನನ್ನು ಕರ್ಕೊಂಡು ಬರ್ತಾನೆ. ಅಣ್ಣ, ಇಲ್ಲಿದ್ದಾನೆ ದುರ್ಯೋಧನ. ಇದು ಸ್ವಾಮಿ ಧರ್ಮರಾಯನ ಮನಸ್ಸು. ಹೇಳಿ, ಮೈತ್ರ. ಆ ಮನಸ್ಸಲ್ಲಿ ಸ್ವಾಮಿ ಮಿತ್ರಭಾವ ಅಂದ್ರೇನು? ಶತ್ರುಗಳನ್ನುವ ರೀತಿಯಲ್ಲಿ ನನ್ನ ಶತ್ರು, ಕೆಟ್ಟ ಆ ಭಾವನೆ ಅನ್ನುವಂಥದ್ದೇ ಇಲ್ಲ. ಮೈತ್ರ, ನಮ್ಮ ಮಿತ್ರ, ನಮ್ಮ ಹತ್ತಿರದವನು. ಅವನು ನನಗೆ ಬೇಕಾದರೆ ಕೇಡನ್ನು ಬಯಸಲಿ, ಅವನಿಗೆ ಒಳ್ಳೆಯದಾಗಲಿ, ಅವನಿಗೆ ಒಳ್ಳೆಯದಾಗಲಿ. ಸ್ವಾಮಿ, ನೀವೆಲ್ಲ ತಿಳ್ಕೊಂಡದ್ದೇನು ಹೇಳಿ? ನಾವೆಲ್ಲ ತಿಳ್ಕೊಂಡದ್ದು ಭಕ್ತಿ ಅಂತಂದರೆ ದೀಪದ ಕಂಬ, ಪಂಚಪಾತ್ರೆ, ಆರತಿ, ಕುಂಕುಮ, ಹಳದಿ, ತುಳಸಿ, ಹೂವು, ಸಮರ್ಪಣೆಗೆಲ್ಲ ಅದು ಏನೆಲ್ಲ ಸಮರ್ಪಣೆಗೆ ಒಳ್ಳೊಳ್ಳೆ ನೈವೇದ್ಯ, ಆಮೇಲೆ ಮಂಗಳಾರತಿ. ಇದು ಸ್ವಾಮಿ ಭಕ್ತಿ. ತಮ್ಮ, ಅದ್ವೇಷ್ಟ ಸರ್ವಭೂತಾನಾಂ. ಯಾರ ಮನಸ್ಸು ಬುದ್ಧಿಯಲ್ಲಿ ಭಕ್ತಿ ತುಂಬಿದೆಯೋ ಅವನು ಪ್ರಪಂಚವನ್ನು ನೋಡುವ ರೀತಿ ಎಲ್ಲರೂ ನನ್ನವರೇ. ನನ್ನ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿಯೇ ಎಲ್ಲೆಲ್ಲೂ, ಪ್ರತಿಯೊಬ್ಬನೂ ಪರಮಾತ್ಮ ಸ್ವರೂಪನೇ. ಇಲ್ಲಿ ಎರಡನೇದನ್ನುವಂಥದ್ದೇ ಇಲ್ಲ.
ಮೈತ್ರ ಮಿತ್ರ. ಮಿತ್ರ ಅಂದ್ರೇನು ಸ್ವಾಮಿ? ಅವ ಶತ್ರುವಾಗಿದ್ದರೂ ಕೂಡ ಅವನ ಮಿತ್ರ, ಅವನಿಗೆ ಸಹಾಯ ಮಾಡಬೇಕು, ಅವನನ್ನು ಕಷ್ಟದಿಂದ ಪರಿಹಾರಗೊಳಿಸಬೇಕು. ನೀವು ಆಲೋಚನೆ ಮಾಡಿ ಸ್ವಾಮಿ, ಧರ್ಮರಾಯನಿಗೆ ಏನು ಸಿಗ್ತಿದ್ರಲ್ಲಿ? ಧರ್ಮರಾಯನ ಮನಸ್ಸು ಏನು ಅಂತ ಗೊತ್ತಾಯಿತು, ದುರ್ಯೋಧನನ ಮನಸ್ಸು ಏನು ಎರಡೂ ಗೊತ್ತಾಯಿತು ಅಲ್ಲ. ಆ ಧರ್ಮರಾಯನ ಮನಸ್ಸನ್ನುವಂಥದ್ದು ಏನನ್ನುವಂಥದ್ದು ಜನಗಳಿಗೆ ಅರ್ಥ ಆಯಿತು ಸ್ವಾಮಿ. ಅವ ಯಾರನ್ನೂ ಶತ್ರು ಅನ್ನೋ ರೀತಿಯಲ್ಲಿ ನೋಡುವವನಲ್ಲ. ಕರುಣ ಮೈತ್ರ ಕರುಣ, ಕರುಣೆ ತೋರುವುದು. ತಮ್ಮ ಶಿಷ್ಯರನ್ನುವ ರೀತಿಯಲ್ಲಿ ಎಷ್ಟು ಜನ ಇದ್ದಾರೋ, ಪ್ರಪಂಚದಲ್ಲಿ ತಮ್ಮ ಶಿಷ್ಯರನ್ನುವ ರೀತಿಯಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರನ್ನೂ ಕೂಡ ಕರುಣಾಭಾವದಿಂದ, ದಯೆಯಿಂದ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ರೀತಿಯಲ್ಲಿ ನೋಡುವಂಥ ಮನಸ್ಸು ಬುದ್ಧಿ ಕರುಣ ಮೈತ್ರ ಸರ್ವಭೂತಾನಾಂ ಅದ್ವೇಷ್ಟ ಕಾರುಣ್ಯ. ಶಿವಾನಂದರು ಭಾಳ ದೊಡ್ಡ ಸಂತರು. ಶಿವಾನಂದರ ಶಿಷ್ಯರು ತಾನೇ ಗುರುದೇವ್. ಶಿವಾನಂದರ ಆಶ್ರಮ ಋಷಿಕೇಶದಲ್ಲಿ ಇವತ್ತಿಗೂ ಇದೆ. ಡಿವೈನ್ ಲೈಫ್ ಸೊಸೈಟಿ, ದಿವ್ಯ ಜೀವನ ಸಂಘ. ದಿವ್ಯ ಜೀವನ ಅಂದ್ರೇನು ತಪ್ಪು ತಿಳ್ಕೊಳ್ಳೋದು ಬೇಡ. ದಿವ್ಯ ಜೀವನ ಅಂದರೆ ಇಷ್ಟೇ ಸ್ವಾಮಿ. ಅವರು ಸಣ್ಣ, ಅದಕ್ಕೇನು ಹೇಳೋದು, ಎಷ್ಟು ಚುಟುಕಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ದಿವ್ಯ ಜೀವನ ಸಂಘ, ಇದರ ಉದ್ದೇಶ ಏನು? ಒಂದೇ, ಏನು? ಬಿ ಗುಡ್, ಡೂ ಗುಡ್. ಏನು ಸ್ವಾಮಿ? ಬಿ ಗುಡ್, ಡೂ ಗುಡ್. ಅಟ್ಟೇನ? ಅಟ್ಟೆ. ಬಿ ಗುಡ್, ಡೂ ಗುಡ್. ಮನಸ್ಸಲ್ಲಿ ಯಾವತ್ತೂ ಒಳ್ಳೆಯ ವಿಚಾರಗಳೇ ಬರಲಿ. ಮನಸ್ಸಿನ ಮೂಲಕ ನೀನೇನಾದರೂ ಕೆಲಸಗಳನ್ನು ಮಾಡ್ತೀಯೋ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡು. ಕೆಟ್ಟದ್ದಕ್ಕೆ ಮನಸ್ಸನ್ನು ಕೊಡಬೇಡ. ಏನು ಸ್ವಾಮೀಜಿಯು? ದಿವ್ಯ ಜೀವನ. ಇವಾಗ ಹೇಳಿ, ನಾವು ಮಾಡ್ತಾ ಇರುವ ರೀತಿ, ನಾವು ಜೀವನದಲ್ಲಿ ಹೋಗ್ತಾ ಇರುವ ರೀತಿ ಎಷ್ಟು ಜನರಿಗೆ ಹಾಳಾಗಬೇಕು. ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರ್ರೀ? ಏನು ಮಾಡಲಿಕ್ಕೆ? ಪ್ರಾರ್ಥನೆ ಮಾಡಲಿಕ್ಕೆ. ಯಾತಕ್ಕೆ? ಪಕ್ಕದ ಮನೆಯವನು ಹಾಳಾಗಿ ಹೋಗಲಿ. ಏನು ಪ್ರಾರ್ಥನೆ ಸ್ವಾಮಿ ಒಂದು, ಏನು ಭಕ್ತಿ, ಏನು ಪ್ರಾರ್ಥನೆ, ಅದಕ್ಕೆ ಪೂಜೆ ಎಷ್ಟು, ಅದಕ್ಕೆ ಖರ್ಚೆಷ್ಟು? ಸ್ವಾಮಿ ನೀವು ಏನು ಬೇಕಾದ್ರೆ ಹೇಳಿ, ಇದು ಶಾಸ್ತ್ರದಲ್ಲಿ ಹೇಳಲೇ ಇಲ್ಲ, ಗ್ರಂಥದಲ್ಲಿ ಇಲ್ಲವೇ ಇಲ್ಲ. ಆದರೆ ನಮ್ಮ ಮನಸ್ಸಲ್ಲೆಲ್ಲ ತುಂಬಿರೋದು ಇಂಥದ್ದೇ ಭಕ್ತಿ ಸ್ವಾಮಿ. ಶಾಸ್ತ್ರ ಹೇಳೋದೇ ಒಂದು, ನಾವು ಮಾಡೋದೇ ಇನ್ನೊಂದು. ಶಿವಾನಂದರು ಸ್ವಾಮಿ ಕತ್ತಲೆ ಆಗಿದೆ, ಸತ್ಸಂಗ ಎಲ್ಲ ಆಗಿದೆ, ಸಾಧಾರಣ 8-8:30 ಗಂಟೆ ಆಗಿದೆ, ಕತ್ತಲೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಒಳಗೆ, ಅದಕ್ಕೇನು ಹೆಸರು? ಅನ್ನಕ್ಷೇತ್ರ. ಅನ್ನಕ್ಷೇತ್ರದ ಒಳಗೆ ಹೋಗುವುದಕ್ಕೆ ಒಂದು ಬಾಗಿಲು. ಆ ಬಾಗಿಲು ಹತ್ತಿರ ಒಬ್ಬ ನಿಂತಿದ್ದಾನೆ. ಅವನು ತಮಿಳಿಯನೇ, ಇವರು ತಮಿಳಿ ಸ್ವಾಮಿಗಳಿವರು. ಕೋಡಲಿ, ಮರ ಕಡಿಯುವ ಕೋಡಲಿ ಹಿಡ್ಕೊಂಡು ನಿಂತಿದ್ದಾನೆ ಸ್ವಾಮಿ. ಅವನು ಏನು ಅನ್ನಿಸ್ತೋ, ಅವನು ತಮಿಳಿಯನೇ. ಸ್ವಾಮಿ ಶಿವಾನಂದರು ಅವರ ಪಾಡಿಗೆ ಸ್ವಾಮಿ ಇದ್ದವರಿಗೆಲ್ಲ ಒಳ್ಳೆಯದು ಮಾಡಿದವರು, ಇದ್ದವರಿಗೆಲ್ಲ ಒಳ್ಳೆಯ ಜ್ಞಾನವನ್ನು ಕೊಟ್ಟವರು. ಕಾದು ನಿಂತಿದ್ದಾನೆ ದಾರಿಯಲ್ಲಿ, ಬಾಗಿಲು ಒಳಗೆ ಬರಬೇಕು, ಅವನ ಕೊಡಲಿ ಕೆಳಗೆ ಬೀಳಬೇಕು. ಕತ್ತು ಕಡಿಯಲಿಕ್ಕೆ ನಿಂತಿದ್ದಾನೆ ರಾತ್ರಿ. ಆ ಸಂದರ್ಭಕ್ಕೆ ಸರಿಯಾಗಿ ಸ್ವಾಮಿ ಈ ಕಡೆಯಿಂದ ಯಾರೋ ಒಬ್ಬ ಬಂದ, ಅವರು ಬರುವಂಥ ಸಂದರ್ಭಕ್ಕೆ ಈ ಕಡೆಯಿಂದ ಒಬ್ಬ ಬಂದ, ಅವರು ಹಾಗೆ ಹೋದರು. ಆ ಕೊಡಲಿ ಪೆಟ್ಟು ಬೀಳುವಂಥದ್ದು ಇಬ್ಬರಿಗೂ ಬೀಳಲಿಲ್ಲ, ಮಧ್ಯದಲ್ಲಿ ಬಿತ್ತು. ಮಧ್ಯದಲ್ಲಿ ಬಿದ್ದ ಕೂಡಲೇ ಸ್ವಾಮಿ ಜನ ಗಲಾಟೆ ಮಾಡಿದರು, ಹಿಡಿದ್ರು ಅವನನ್ನು. ಯಾರು? ತಂಬಿ. ಅವನನ್ನು ಹಿಡಿದು ಕೋಡಲಿ ಹಿಡ್ಕೊಂಡು ಬಂದಿದ್ದಾನೆ. ಸ್ವಾಮೀಜಿ ಮಹಾರಾಜ್ ಕೋಡಲಿ ಹಿಡ್ಕೊಂಡು ಬಂದಿದ್ದಾನೆ ನಿಮ್ಮನ್ನು ಕಡೀಲಿಕ್ಕೆ.
ಅವರು ಅಲುಗಾಡಲಿಲ್ಲ, ಅವರು ಮಾತಾಡಲಿಲ್ಲ. ಊಟ ಮಾಡಿದರು, ಮಲಗಿದರು. ಅಲ್ಲಿ ಏನೇನು ನಡೀತಾ ಇದೆ ಯಾವ ಗದ್ದಲಕ್ಕೂ ಹೋಗಲಿಲ್ಲ ಅವರು. ಮರು ದಿವಸ ಸ್ವಾಮಿ ಏನು ಕತೆ, ಏನು ಪೊಲೀಸ್ ಕಂಪ್ಲೇಂಟ್, ಏನು ಅವನನ್ನು ಅರೆಸ್ಟ್ ಮಾಡಬೇಕು, ಮತ್ತೊಂದು ಪುನಃ ವಿತ್ ಡಿವೈನ್ ಲವ್ ಸೊಸೈಟಿ ರಿಷಿಕೇಶ್ ಗಲಾಟೆನೋ ಗಲಾಟೆ, ಸಾವಿರಾರು ಜನ. ಸ್ವಾಮೀಜಿ ಪ್ರಶಾಂತವಾಗಿ ಅವನ ಹತ್ತಿರ ಬಂದರಂತೆ. ಅವನು ನಡುಗ್ತಿದ್ದಾನೆ ಸ್ವಾಮಿ. ಅವನಿಗೇನಾಯಿತು? ಸ್ವಾಮೀಜಿಯ ಅತ್ಯಂತ ಪ್ರಿಯ ಹುಡುಗ, ಅವ ಬೇಕಾದ ರೀತಿಯಲ್ಲಿ ಸೇವೆ ಮಾಡಿದವನು. ಆ ದಿವಸ ಅವನಿಗೆ ಏನಾಯಿತು ಯಾರಿಗೂ ಗೊತ್ತು ಹೇಳಿ? ಸ್ವಾಮೀಜಿ ಒಂದೂ ಮಾತಾಡಿಲ್ಲ. ಪೊಲೀಸ್ ಬಂದವರನ್ನೆಲ್ಲ ಹಿಂದೆ ಕಳಿಸಿದರು. ಆ ಹುಡುಗನನ್ನು ಕರೆದ್ರು, ಇನ್ನೊಬ್ಬ ಹುಡುಗನನ್ನು ಕರೆದ್ರು. ಇವನನ್ನು ಮನೆಗೆ ತಕ್ಕೊಂಡು ಹೋಗಿಬಿಟ್ಟು ಬಾ, 1 ತಿಂಗಳು ಮನೆಯಲ್ಲಿರಲಿ, ಆಮೇಲೆ ಬರಲಿ. 1 ತಿಂಗಳು ಇವನು ಮನೆಯಲ್ಲಿ ಬಿಟ್ಟು ಬಾ. ಎಲ್ಲಿ? ತಮಿಳುನಾಡು, ಋಷಿಕೇಶಲ್ಲಿ, ತಮಿಳುನಾಡಲ್ಲಿ. ಅವನಿಗೇನು ಬೈಲಿಲ್ಲ ಸ್ವಾಮಿ. ಒಂದು ಸ್ವಲ್ಪ ಕೂಡ ಮನಸ್ಸಲ್ಲಿ ಯಾವುದೇ ತಳಮಳ ಗಲಾಟೆ ಅನ್ನುವಂಥದ್ದಿಲ್ಲ. ಏನಾಗಲಿಲ್ಲ. ಭಗವಂತನ ಇಚ್ಛೆ, ಏನಾಗಲಿಲ್ಲ. ಯಾರಿಗೂ ಏನು ಕೆಡಕಾಗಿಲ್ಲ. ಅವನ ಮನಸ್ಸಲ್ಲಿ ಏನದು ಒಂದು ಮನಸ್ಸಿನ ಅಲೆ ಬಂತು. ಯಾಕೆ ಬಂತು? ಯಾರ ಹತ್ರ ಕೇಳು? ಅಂಥ ಕೆಟ್ಟ ಮನಸ್ಸಿನ ಅಲೆಗಳನ್ನುವಂಥ ತಣ್ಣಗಾಗುವ ತನಕ ಮನೆಗೆ ಹೋಗಿ ಬರಲಿ ಅಷ್ಟೇ. ಮನಸ್ಸಲ್ಲಿ ಯಾವ ಪ್ರತಿಕ್ರಿಯೆ ಅನ್ನುವಂಥದ್ದು ಇಲ್ಲ ಸ್ವಾಮಿ. ಕರುಣೆ, ಅವನ ಬಗ್ಗೆ ಕರುಣೆ. ಅವನಿಗೆ ಟಿಕೆಟ್ ಹಣ, ಟ್ರೈನ್ ಟಿಕೆಟ್ ಹಣ ಕೊಟ್ಟು, ಬಸ್ಸಿನ ಟಿಕೆಟ್ ಹಣ ಕೊಟ್ಟು, ಇನ್ನೊಬ್ಬನನ್ನು ಕಳಿಸಿ ಅವನ ಮನೆಗೆ ಬಿಟ್ಟು ಬಾ. ಅವನಿಗೇನು ಶಿಕ್ಷೆ ಕೊಡುವುದಿಲ್ಲ. ಆ ಮನಸ್ಸು ನೋಡಿ, ಕೆಟ್ಟದ್ದನ್ನುವಂಥದ್ದು ಆಗ್ತದೆ. ಯಾಕೆ? ಇವಾಗ ಗೊತ್ತಿಲ್ಲ. ಆ ಹುಡುಗ ಒಳ್ಳೆಯ ಹುಡುಗ, ಯಾಕೆ ಇವತ್ತು ಹೀಗಾಯಿತು ನೋಡಬಾರ್ದು. ಒಳ್ಳೆಯ ಹುಡುಗ, ಅವನ ಮೇಲೆ ಕರುಣೆ ತೋರಿಸಿ ಇವತ್ತಲ್ಲ ನಾಳೆ ಅವನು ಕೂಡ ಸಂತನಾಗಬಹುದು, ಅವನು ಕೂಡ ಒಳ್ಳೆಯವನಾಗಬಹುದು. ಅವನಿಗೆ ಶಿಕ್ಷೆ ಕೊಡಬಾರದು. ಶಿಕ್ಷೆ ಕೊಡಲೇ ಇಲ್ಲ ಸ್ವಾಮಿ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ. ನಾನೇನು ಹೇಳ್ತಾ ಇರೋದು? ನಾವು ಭಕ್ತರು ಅಂತ ಅಂದುಕೊಳ್ಬೇಕಾದ್ರೆ ನಮ್ಮಲ್ಲಿ ಸದ್ಗುಣಗಳೆಷ್ಟು ಬರಬೇಕು ಅದನ್ನು ಆಲೋಚನೆ ಮಾಡಿ. ವಿಭೂತಿ ಹಚ್ಚಿಕೊಳ್ಳುವುದು ಭಕ್ತಿ ಅಲ್ಲ, ನಾಮ ಹಾಕ್ಕೊಳ್ಳುವುದು ಭಕ್ತಿ ಅಲ್ಲ, ಜಪಮಾಲೆ ಧರಿಸುವುದು ಭಕ್ತಿ ಅಲ್ಲ ಸ್ವಾಮಿ. ಮನಸ್ಸು ಬುದ್ಧಿಯಲ್ಲಿ ಸದ್ಗುಣಗಳನ್ನು ಗ್ರಹಿಸು. ಇನ್ನೊಬ್ಬರಿಗೆ ಯಾವ ರೀತಿಯಲ್ಲೂ ಕೆಟ್ಟದಾಗಬಾರದು ಅನ್ನುವ ರೀತಿಯಲ್ಲಿ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯಾರಿಗೂ ದುಃಖ ಅನ್ನುವಂಥದ್ದು ಬಾರದಿರಲಿ, ಯಾರಿಗೂ ರೋಗ ರುಜಿನಗಳು ಬಾರದಿರಲಿ, ಎಲ್ಲರೂ ಸುಖ ಸಂತೋಷದಿಂದ ಬಾಳಲಿ. ಸ್ವಾಮಿ, ಎಲ್ಲರಿಗಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ, ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ, ನೀಲಮೇಘ ಸುಂದರ
ನಾರಾಯಣ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದ ನಂದ ಗೋಪಕಂದ ನಾರಾಯಣ ಗೋವಿಂದ. ನಂದ ನಂದ ಗೋಪಕಂದ ನಾರಾಯಣ ಗೋವಿಂದ. ಹರಿನಾರಾಯಣ 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 ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ಸರ್ವತ್ರ ನಾ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ. सद्गुरुनाथ महाराज की